to Physics Pep Talk. This is Deepti, your chemistry lecturer. ಸೊ ಇವತ್ತು ನಾನು ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ನ್ಯೂಮರಿಕಲ್ ಸಾಲ್ವ್ ಮಾಡಿಸ್ತಾ ಇದ್ದೇನೆ. ಸೊ ಈಗಾಗಲೇ ಸುಮಾರು ಜನ ಕಮೆಂಟ್ ಮಾಡಿದ್ರಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಕಿತ್ತು ಅಂತ. ಸೊ ಹಾಗಾಗಿ ಇವತ್ತಿಂದ ನಾನು ಕೆಮಿಕಲ್ ಕೈನೆಟಿಕ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ರೈಟ್. ಸೊ ಈ ಚಾಪ್ಟರ್ ಇಂದ ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೋಡೋಣ. ಸೊ ಮೇನ್ ಆಗಿ ಪಾರ್ಟ್ ಇ ಅಲ್ಲಿ ನಿಮಗೆ ಕೆಮಿಕಲ್ ಕೈನೆಟಿಕ್ಸ್ ಇಂದ 2 ಪ್ರಾಬ್ಲಮ್. ಸೊ ಒಂದೊಂದು 3 ಮಾರ್ಕ್ಸ್ ಆಗಿರೋದ್ರಿಂದ 6 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆನಾ? ಸೊ ಸಿಂಪಲ್ ಫಾರ್ಮುಲಾ. ಸೊ ಫಸ್ಟ್ ಕ್ವಶನ್ 2 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಇದೆಯಲ್ಲ, ಅದು ಮೇನ್ ಆಗಿ ಯಾವ ಫಾರ್ಮುಲಾದ ಮೇಲೆ ಬರುತ್ತೆ ಅಂತ ಅಂದ್ರೆ ಫಸ್ಟ್ ಆರ್ಡರ್ ಫಾರ್ಮುಲಾ ಆಗಿರಬಹುದು, ಇಲ್ಲದಿದ್ರೆ ಹಾಫ್ ಲೈಫ್ ಫಾರ್ಮುಲಾ. ಓಕೆನಾ? ಸೊ ಟಿ ಹಾಫ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆಯಲ್ಲ, ಆ ಬೇಸಿಸ್ ಮೇಲೆ ಕ್ವಶನ್ ಬರಬಹುದು. ಇಲ್ಲದಿದ್ರೆ ಆಕ್ಟಿವೇಶನ್ ಎನರ್ಜಿ ಫೈಂಡ್ ಔಟ್ ಮಾಡ್ತಿರಲ್ಲ, ಫಾರ್ಮುಲಾ ಯೂಸ್ ಮಾಡ್ತೀವಲ್ಲ, ಅದು 3 ಫಾರ್ಮುಲಾ. ಸೊ ಈ 3 ಮೇನ್ ಫಾರ್ಮುಲಾಸ್, ಈ 3 ಫಾರ್ಮುಲಾನ ನೀಟಾಗಿ ಹೋದ್ರೆ ಒಂದು ಕ್ವಶನ್ ನ ಈಸಿಯಾಗಿ ಅಟೆಂಡ್ ಮಾಡಬಹುದು, ಯಾವ ಟೆನ್ಷನ್ ಇಲ್ದೆ. ಓಕೆನಾ? ಸೊ 3 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಸೆಕೆಂಡ್ ಕ್ವಶನ್, ಫಸ್ಟ್ ಕ್ವಶನ್ ಏನು ಅಂತ ಗೊತ್ತಾಯ್ತು. ಈಗ ಸೆಕೆಂಡ್ ಕ್ವಶನ್ ಇದೆಯಲ್ಲ, ಇದು ಯಾವ ಬೇಸಿಸ್ ಮೇಲೆ ಬರುತ್ತೆ. ಸೆಕೆಂಡ್ ಕ್ವಶನ್ ಈ 3ರಲ್ಲೇ ಯಾವ್ದಾದ್ರು ಒಂದು ಕ್ವಶನ್ ನ ಕೇಳಬಹುದು. ಸ್ವಲ್ಪ ಅಪ್ಲೈಡ್ ಕ್ವಶನ್, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಆಗಿರುತ್ತೆ. ಓಕೆ, ಈ 3 ಫಾರ್ಮುಲಾದ ಮೇಲೆನೆ 2 ಕಾಂಬಿನೇಷನ್ ಆಗಿ ಕೊಟ್ಬಿಟ್ಟಾದ್ರೂ ಕೇಳಬಹುದು. ಇಲ್ಲದಿದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್. ಗ್ರಾಫ್, ಯಾವ್ದಾರ ಗ್ರಾಫ್ ನಿಮ್ಗೆ ತೋರಿಸಿರ್ತಾರೆ. ಅದನ್ನ ಫೈಂಡ್ ಔಟ್ ಮಾಡಿ ನೀವು ಆನ್ಸರ್ ಬರೆಯೋ ತರ ಗೊತ್ತಿರ್ಬೇಕು. ಓಕೆನಾ? ಆವರೇಜ್ ರೇಟ್ ಆಫ್ ರಿಯಾಕ್ಷನ್, ಈ ತರ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವಶನ್ಸ್, ಅಂದ್ರೆ ಅಪ್ಲೈಡ್ ಲೆವೆಲ್, ನೀವು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಸಾಲ್ವ್ ಮಾಡ್ಬೇಕು ಅಂತ ಕ್ವಶನ್ ಸೆಕೆಂಡ್ ಕ್ವಶನ್ ಆಗಿರುತ್ತೆ. ಓಕೆನಾ? ಅದ್ ಯಾವ ತರ ಕ್ವಶನ್ ಬರುತ್ತೆ ಅಂತ ಇವತ್ತು ನಾನು ಡಿಸ್ಕಸ್ ಮಾಡ್ತೀನಿ. ಮೇನ್ ಆಗಿ ನೀವು ಈ 3 ಫಾರ್ಮುಲಾಸ್ ಏನ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ, ಫಸ್ಟ್ ಆರ್ಡರ್ ಫಾರ್ಮುಲಾ, ಹಾಫ್ ಲೈಫ್ ಫಾರ್ಮುಲಾ ಅಂಡ್ ಆಕ್ಟಿವೇಶನ್ ಎನರ್ಜಿಗೆ ಏನು ಓದಿರ್ತೀರಾ, ಅದು ಫಾರ್ಮುಲಾನ ನೀಟಾಗಿ ಓದ್ಕೊಳ್ಳಿ. ಅಲ್ಲೊಂದು ಕ್ವಶನ್ ಗ್ಯಾರಂಟಿ. ಅಂಡ್ ಸೆಕೆಂಡ್ ಕ್ವಶನ್ ಅಪ್ಲೈಡ್ ಕ್ವಶನ್ ಹೇಗಿರುತ್ತೆ ಅಂತ ಇವತ್ತು ನೋಡೋಣ. ಓಕೆನಾ? ಓಕೆ, ದೆನ್ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ನಿಮಗೆ ಯಾರ ಹತ್ರ ನೋಟ್ಸ್ ಇಲ್ಲ, ಮತ್ತೆ ಈ ತರ ಕಂಪ್ಲೀಟ್ ನ್ಯೂಮರಿಕಲ್ಸ್ ಬೇಕು, MCQ ಬೇಕು, ಮತ್ತೆ ಕ್ವಶನ್ ವಿತ್ ಆನ್ಸರ್ಸ್ ಕಂಪ್ಲೀಟ್ ಆಗ್ಬೇಕು, ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬೇಕಿದ್ದಲ್ಲಿ ನೀವೇನ್ ಮಾಡಬಹುದು ನೋಡಿ, ಪರ್ ಸಬ್ಜೆಕ್ಟ್ ನಾವು 149 ರೂಪೀಸ್ ಇಟ್ಟಿದ್ವಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಆಪ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಯಾರಿಗೆಲ್ಲ ಬೇಕಿದ್ದಲ್ಲಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಏನು ಈ PDF ಮೇಲೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ಪೇ ಮಾಡಿ ನೀವು ತಗೋಬಹುದು. ಓಕೆ, ಇದಾದ್ಮೇಲೆ ಇದ್ರ ಜೊತೆ ನಿಮಗೆ ಡ್ರೋನಾ 2026 ಮತ್ತೆ ಸುದರ್ಶನ KCET ಅಂತ 2 ಕೋರ್ಸಸ್ ಲಾಂಚ್ ಮಾಡಿದ್ವಿ. ಓಕೆನಾ? ಡ್ರೋನಾ 2026 ಅಲ್ಲಿ KCET ಕ್ಲಾಸಸ್ ಜೊತೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಇರುತ್ತೆ. ಓಕೆ, ನೀವು ಇಂಜಿನಿಯರಿಂಗ್ KCET ರ್ಯಾಂಕಿಂಗ್ ಬಂದ್ಮೇಲೆ ಆ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನೀವು ಯಾವ ಕಾಲೇಜ್ಗೆ ನೀವು ಅಡ್ಮಿಷನ್ ತಗೋಬಹುದು, ಮತ್ತೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲಿ ಯಾವ ಕಾಲೇಜ್ ನ ಚೂಸ್ ಮಾಡ್ಕೋಬೇಕು ಅನ್ನೋದನ್ನ ಕೌನ್ಸಿಲಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ಓಕೆ, ರೈಟ್. ಅದ್ರ ಜೊತೆ ಇದ್ರಲ್ಲಿ ನಾವು ಈ 149 ಕೋರ್ಸ್ ಇದೆಯಲ್ಲ, 149 ಸಕ್ಸಸ್ ಗೈಡ್ ಏನಿದೆ, ಎಕ್ಸಾಮ್ ಸಕ್ಸಸ್ ಗೈಡ್ ನ ಫ್ರೀ ಆಗಿ ಇದ್ರಲ್ಲಿ ಆಡ್ ಮಾಡಿದ್ವಿ. ನಿಮಗೆ ಈ ಕೋರ್ಸ್ ನ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಎಕ್ಸಾಮ್ ಸಕ್ಸಸ್ ಗೈಡ್ ಸಿಗ್ದಂಗಾಗುತ್ತೆ, KCET ಟೀಚಿಂಗ್, ಅದ್ರ ಜೊತೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಎಲ್ಲಾನು ಒಂದೇ ಕೋರ್ಸ್ ಅಲ್ಲಿ ಸಿಗ್ದಂಗಾಗುತ್ತೆ. ಓಕೆನಾ? ಹಾಗೆ ಸುದರ್ಶನ KCET ಅಲ್ಲಿ ಜಸ್ಟ್ KCET ಕ್ಲಾಸಸ್ ಇದೆ, ಇಲ್ಲಿ ಕೌನ್ಸಿಲಿಂಗ್ ಏನು ಇರಲ್ಲ, KCET ಕ್ಲಾಸಸ್. ಅದ್ರ ಜೊತೆ ನಿಮ್ಗೆ PCM 149 ರೂಪೀಸ್ ಏನ್ ಕೋರ್ಸ್ ಇದೆ ಅದು ಇಲ್ಲಿ ಫ್ರೀ ಆಗಿರುತ್ತೆ. ಓಕೆ, ರೈಟ್. ಏನಾದ್ರೂ ಇದ್ರ ಬಗ್ಗೆ, ಈ ಕೋರ್ಸಸ್ ಬಗ್ಗೆ ಡೌಟ್ಸ್ ಇತ್ತು ಅಂದ್ರೆ ನೀವೇನ್ ಮಾಡಬಹುದು, ಈ ಕೆಳಗಡೆ ಕೊಟ್ಟಿರೋ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, the initial concentration of N2O5 in the following first order reaction was 1.24 into 10 power of minus 2. Actually M is capital M, molar concentration at 318 Kelvin. The concentration of N2O5 after 60 minutes was 0.2 into 10 power of minus 2 molar. Calculate the rate constant of the reaction at 318 Kelvin ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೇಳ್ತಿದ್ದಾರೆ, ಕ್ಯಾಲ್ಕುಲೇಟ್ ದಿ ರೇಟ್ ಕಾನ್ಸ್ಟೆಂಟ್ ಅಂದ್ರೆ K ಕಂಡುಹಿಡಿಬೇಕು. ರೈಟ್.
ಈ ಕ್ವಶನ್ ನೋಡಿದಾಗ ನಮ್ಗೆ 3 ಫಾರ್ಮುಲಾ ಹೇಳಿದೆ, ಅದ್ರಲ್ಲಿ ಯಾವ ಫಾರ್ಮುಲಾ ಆಗಿರಬಹುದು? ಸೊ ಕ್ವಶನ್ ಓದ್ತಿದ್ದಂಗೆ ನಿಮ್ಗೆ ಏನ್ ಬರ್ತಾ ಇದೆ ಇಲ್ಲಿ? ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಬರ್ತಾ ಇದೆ, ಅದಾದ್ಮೇಲೆ ಕ್ಯಾಲ್ಕುಲೇಟ್ ದಿ ರೇಟ್ ಕಾನ್ಸ್ಟೆಂಟ್ ಅಂತ ಬರ್ತಿದೆ. ಸೊ ಹಾಗಾದ್ರೆ ನಾವು ಯೂಸ್ ಮಾಡ್ಬೇಕಾಗಿರೋ ಫಾರ್ಮುಲಾ ಯಾವುದು? ಫಸ್ಟ್ ಆರ್ಡರ್ ಫಾರ್ಮುಲಾ. ಸೊ ಫಸ್ಟ್ ಆರ್ಡರ್ ಫಾರ್ಮುಲಾ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದ್ರೆ ಡಿರೈವೇಶನ್ ಕಲ್ತಿರ್ತೀರ. ಸೊ ಹಾಗಾಗಿ ಫಸ್ಟ್ ಆರ್ಡರ್ ಫಾರ್ಮುಲಾ ಬಂದು K is equal to 2.303 T log molar concentration of R naught divided by molar concentration of R. R naught ಅಂದ್ರೆ ಇನಿಷಿಯಲ್, ಕ್ಯಾಪಿಟಲ್ R ಏನಿದೆ ಅದು ಫೈನಲ್ molar concentration ಆಗಿರುತ್ತೆ. ಓಕೆ, ಸೊ 3 ಮಾರ್ಕ್ಸ್ ಯಾವ ತರ ಡಿವೈಡ್ ಆಗಿರುತ್ತೆ? ಸೊ 1 ಮಾರ್ಕ್ಸ್ ಫಾರ್ ಫಾರ್ಮುಲಾ, 1 ಮಾರ್ಕ್ಸ್ ಫಾರ್ಮುಲಾ ಸಿಕ್ತು. ಕ್ವಶನ್ ನೋಡ್ತಿದ್ದಂಗೆ ಫಸ್ಟ್ ಆರ್ಡರ್ ಬರ್ತಾ ಇದೆ, ಕ್ಯಾಲ್ಕುಲೇಟ್ ರೇಟ್ ಕಾನ್ಸ್ಟೆಂಟ್ ಅಂತ ಬರ್ತಿದೆ, ತಕ್ಷಣಕ್ಕೆ ಫಸ್ಟ್ ಆರ್ಡರ್ ಫಾರ್ಮುಲಾ ಬರದ್ ಬಿಡಿ, 1 ಮಾರ್ಕ್ಸ್ ಸಿಕ್ದಂಗೆ. ಸೊ ಸೆಕೆಂಡ್ ಮಾರ್ಕ್ಸ್ ಯಾವ್ದಕ್ಕಿರುತ್ತೆ? ಕರೆಕ್ಟ್ ಸಬ್ಸ್ಟಿಟ್ಯೂಷನ್. ಹೌದಾ? ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಅಲ್ಲಿ? ಸೊ ನೋಡಿದಾಗ ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅದ್ರಲ್ಲಿ? ದ ಇನಿಷಿಯಲ್ ಕಾನ್ಸಂಟ್ರೇಷನ್, ಇಲ್ಲೇ ನೋಡಿ, ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ N2O5 ಇನ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ವಾಸ್ 1.24. ಇನಿಷಿಯಲ್ ಅಂತಂದ್ರೆ R0 ಏನ್ ಬರ್ತಾ ಇದೆ? 1.24. ಗಿವನ್ ನ ಫಸ್ಟೇ ಬರಿಬೇಕು. ಹೌದು, ನಿಮಗೆ ಗಿವನ್ ಬರೆಯಕ್ ಗೊತ್ತಾಗದಿದ್ರೆ ಫಾರ್ಮುಲಾ ಬರ್ದು ನೆಕ್ಸ್ಟ್ ಗಿವನ್ ನೀವು ಮೆನ್ಷನ್ ಮಾಡ್ಕೋಬಹುದು. ಓಕೆನಾ? ಸೊ ಗಿವನ್ ಬರ್ದಿರೋದಕ್ಕೆ ಮಾರ್ಕ್ಸ್ ಇಲ್ಲ, ಕರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾರ್ಕ್ಸ್ ಇರೋದು. ಓಕೆ, ಸೊ ನೆಕ್ಸ್ಟ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಯ್ತು. ಇನ್ನೇನ್ ಕೊಟ್ಟಿದ್ದಾರೆ? ದ ಕಾನ್ಸಂಟ್ರೇಷನ್ ಆಫ್ N2O5 ಆಫ್ಟರ್ 60 ಮಿನಿಟ್ಸ್. 60 ಮಿನಿಟ್ಸ್ ಅನ್ನೋದೇನು? ಟೈಮ್. 60 ಮಿನಿಟ್ಸ್ ಆಫ್ಟರ್ 60 ಮಿನಿಟ್ಸ್ ಅಂದ್ರೆ 60 ಮಿನಿಟ್ಸ್ ಆದ್ಮೇಲೆ ನೆಕ್ಸ್ಟ್ ಫೈನಲ್ ಕಾನ್ಸಂಟ್ರೇಷನ್ ಏನಾಗಿದೆ ಇಲ್ಲಿ? 0.2 into 10 power of minus 2. 0.2 into 10th power of minus 2 molar concentration. ಕ್ಯಾಲ್ಕುಲೇಟ್ ದಿ ರೇಟ್ ಕಾನ್ಸ್ಟೆಂಟ್ ಅಂದ್ರೆ K ನ ಕಂಡುಹಿಡಿಬೇಕು. ಇನ್ನು ಕೆಲ್ವಿನ್ ಅಲ್ಲಿ ಕೊಟ್ಟಿರೋ ಟೆಂಪರೇಚರ್, ಸೊ ಟೆಂಪರೇಚರ್ ಏನು ಇಲ್ಲ ಇಲ್ಲಿ ಫಾರ್ಮುಲಾದಲ್ಲಿ, ಸೊ ಹಾಗಾಗಿ ಅದು ಬೇಕಾಗಿಲ್ಲ. ಸೊ ಇವಾಗ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡೋಣ. K is equal to 2.303. ಸೊ T ಅಂತಂದ್ರೆ 60 ಮಿನಿಟ್ಸ್. ಸೊ log 1.2 into 10 power of minus 2 divided by 0.2 into 10 power of minus 2. ಓಕೆನಾ? ಕರೆಕ್ಟ್ ಸಬ್ಸ್ಟಿಟ್ಯೂಷನ್ಗೆ ಸೆಕೆಂಡ್ ಮಾರ್ಕ್ಸ್. ನಿಮಗೆ ಗೊತ್ತಿದೆ ಇಲ್ಲಿ 10 power of minus 2, 10 power of minus 2 ಕ್ಯಾನ್ಸಲ್ ಆಗೋಗುತ್ತೆ ಅಂತ ಅನ್ಬಿಟ್ಟು ನೀವು ಹಾಗೆ ಡೈರೆಕ್ಟ್ ಆಗಿ ಬರೆದು ಬಿಡ್ಬೇಡಿ. ಕರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿರ್ಬೇಕು. ಸೊ ಈ ಸ್ಟೆಪ್ಗೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ, 1 ಮಾರ್ಕ್ಸ್. ಫಾರ್ಮುಲಾ 1 ಮಾರ್ಕ್ಸ್, ಕರೆಕ್ಟ್ ಸಬ್ಸ್ಟಿಟ್ಯೂಷನ್ 1 ಮಾರ್ಕ್ಸ್, ಅಂಡ್ ಫೈನಲ್ ಸ್ಟೆಪ್ ಏನಕ್ಕೆ ಇರುತ್ತೆ ಹೇಳಿ? ಕರೆಕ್ಟ್ ಆನ್ಸರ್ ವಿತ್ ಯೂನಿಟ್ಗೆ ಲಾಸ್ಟ್ ಮಾರ್ಕ್ಸ್, 3rd ಮಾರ್ಕ್ಸ್ ಇರುತ್ತೆ. ಓಕೆ, ಒಟ್ಟು 3 ಮಾರ್ಕ್ಸ್. ಸೊ ಈಗ ಸಾಲ್ವ್ ಮಾಡೋಣ. 2.303 divided by 60. ಸೊ ಲಾಗ್ 10 power of minus 2, 10 power of minus 2 ಕ್ಯಾನ್ಸಲ್ ಆಗುತ್ತೆ. 1.2 divided by 0.2 ಮಾಡಿದ್ರೆ ನಿಮ್ಗೆ 6.2 ಆನ್ಸರ್ ಬರುತ್ತೆ. ಓಕೆನಾ? ಲಾಗ್ 6.2 ಹೇಗೆ ಕಂಡುಹಿಡಿಯೋದು ಈಗ? ಇದು ದೊಡ್ಡ ಪ್ರಶ್ನೆ, ಹೌದಲ್ವಾ? ಲಾಗ್ 6.2 ಚೆಕ್ ಮಾಡೋಣ. ಸೊ ಲಾಗ್ 6.2 ಅಂತಂದ್ರೆ ಇಲ್ಲಿ ಮುಂದೆ ಯಾವ್ದು ನಂಬರ್ ಇಲ್ಲ ಅಂದ್ರೆ 0 ಇದೆ ಅಂತ ಅರ್ಥ. ಸೊ ಈಗ ಹೇಗ್ ಚೆಕ್ ಮಾಡ್ಬೇಕು? ಫಸ್ಟ್ 2 ನಂಬರ್ದು ರೋ, ಆಮೇಲೆ ನೆಕ್ಸ್ಟ್ ನಂಬರ್ ಕಾಲಮ್, ನೆಕ್ಸ್ಟ್ ಮೀನ್ ಡಿಫರೆನ್ಸ್. ಸೊ ಇಲ್ಲೇನು ಇಲ್ಲದಿದ್ದಾಗ ಸೊ 0 ಆಗಿರುತ್ತೆ. ಸೊ ಹಾಗಾಗಿ ನೋಡಿ 62 ರೋ 0th ಕಾಲಮ್ ನೋಡ್ಬೇಕು ನಾವು. 62 ರೋ 0th ಕಾಲಮ್. ಸೊ ಎಲ್ಲಿದೆ 62 ರೋ? ಸೊ ನೋಡಿ, ಓಕೆನಾ? 0th ಕಾಲಮ್, ಈ 0ದು ಕಾಲಮ್ ಚೆಕ್ ಮಾಡ್ಬೇಕು. 0th ಕಾಲಮ್ ಏನ್ ಕಾಣಿಸ್ತಿದೆ? 7924 ಕಾಣಿಸ್ತಿದೆ, 7924. ಸೊ ಅದನ್ನ ನಾನು ಇಲ್ಲಿ ಹಾಕೊಳ್ತೀನಿ. ಸೊ 7924. ಓಕೆ, ಈ ಬಂದಿರೋ ಆನ್ಸರ್ಗೆ 0 ಪಾಯಿಂಟ್ ಅಂತ ನಾವೇ ಹಾಕೋಬೇಕು. ಲಾಗರಿದಮ್ ಆದ್ರೆ 0 ಪಾಯಿಂಟ್ ಅಂತ ನಾವೇ ಹಾಕೋಬೇಕು. ಆಗ ನಿಮಗೆ ಕಂಪ್ಲೀಟ್ ಲಾಗ್ ಆನ್ಸರ್ ಸಿಗ್ತಾ ಹಾಗಾಗುತ್ತೆ. ಓಕೆನಾ? ಸೊ ಈಗ ನೋಡಿ 2.303 divided by 60 into 0.7924 ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 0.030 ಬರುತ್ತೆ. 0.0304. ಓಕೆನಾ? ಸೊ ಏನಿದು? ರೇಟ್ ಕಾನ್ಸ್ಟೆಂಟ್. ಯೂನಿಟ್ ಏನಾಗುತ್ತೆ ರೇಟ್ ಕಾನ್ಸ್ಟೆಂಟ್? ಸೊ ಮಿನಿಟ್ ಅಲ್ಲಿ ಟೈಮ್ ಇರೋದ್ರಿಂದ ಇದು ಮಿನಿಟ್ ಇನ್ವರ್ಸ್ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಟೈಮ್ ಸೆಕೆಂಡ್ಸ್ ಅಲ್ಲಿ ಇದ್ದಿದ್ರೆ ಇದು ಸೆಕೆಂಡ್ ಇನ್ವರ್ಸ್ ಆಗ್ತಾ ಇತ್ತು. ಅರ್ಥ ಆಗಿದ್ಯಾ? ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಹೋಗೋಣ. ಸೊ ನಿಮಗೆ ಲಾಗ್ ಬುಕ್ ಏನಾದ್ರೂ ಎಕ್ಸಾಮ್ ಅಲ್ಲಿ ಕೊಟ್ರೆ ಸೊ ಪ್ರಾಬ್ಲಮ್ ಇಲ್ಲ. ಕೊಡೋದಿದ್ರೆ, ಅಕಸ್ಮಾತ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಲಾಗ್ ಬುಕ್ ಕೊಡೋದಿದ್ರೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಇಲ್ಲೇ ಬ್ರಾಕೆಟ್ ಅಲ್ಲಿ ಲಾಗ್ ವ್ಯಾಲ್ಯೂನ ಕೊಟ್ಟಿರ್ತಾರೆ.
ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಅಲ್ಲಿ ಬರೀರಿ. ಸೊ ಅದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಬಂದು ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹ್ಯಾಸ್ ಅ ರೇಟ್ ಕಾನ್ಸ್ಟೆಂಟ್ ಆಫ್ 1.15 to 10 power of minus 3 second inverse. ಏನ್ ಕೊಟ್ಟಿದ್ದಾರೆ ಇಲ್ಲಿ? ರೇಟ್ ಕಾನ್ಸ್ಟೆಂಟ್. ಇಲ್ಲೇ ಬರ್ಕೋಬೋಣ. How long will 5 gram of this reactance takes to reduce to 3 gram? How long ಅಂದ್ರೆ ಏನ್ ಕಂಡುಹಿಡಿಬೇಕು? How long will 5 gram 5 ಗ್ರಾಮ್ ಇದ್ದಿದ್ದು ರಿಯಾಕ್ಷನ್ ಆಗಿ 3 ಗ್ರಾಮ್ಗೆ ರೆಡ್ಯೂಸ್ ಆಗಿದೆ. ಸೊ ಎಷ್ಟು ಟೈಮ್ ತಗೊಳ್ತಿದೆ ಅಂತ ಕೇಳ್ತಿರೋದು ಟಿ ನ ಕಂಡುಹಿಡಿಬೇಕು. 5 ಗ್ರಾಮ್ ಏನಾಯ್ತು? ಇದು ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಸ್ವಲ್ಪ ತಾದ್ಮೇಲೆ ಅವರ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗಿದೆ, ಅದು ಫೈನಲ್ ಕಾನ್ಸಂಟ್ರೇಷನ್. ಸೊ ಇವಾಗ ಕಂಡುಹಿಡ್ಬೇಕಾಗಿರೋದು ಟಿ. ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ಫಸ್ಟ್ ಆರ್ಡರ್ ಅಂತ ಕಾಣಿಸ್ತಾ ಇದೆ, ಸೊ ಹಾಗಾಗಿ ಫಸ್ಟ್ ಆರ್ಡರ್ ಫಾರ್ಮುಲಾ, ರೈಟ್? ಸೊ ಫಾರ್ಮುಲಾ ಅಪ್ಲೈ ಮಾಡೋಣ. ಕೆ ಇಸ್ ಈಕ್ವಲ್ ಟು 2.303 ಟಿ ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್. ವೆರಿ ಸಿಂಪಲ್ ಅಲ್ವಾ? 1 ಮಾರ್ಕ್ಸ್ ಸಿಕ್ತು ನಿಮ್ಗೆ. ಈಗ ಕರೆಕ್ಟ್ ಸಬ್ಸ್ಟಿಟ್ಯೂಷನ್. ಈಗ ಕೆ ಗೆ ಏನ್ ಕೊಟ್ಟಿದ್ದಾರೆ? 1.15 into 10 power of minus 3 ಇದೆ. 2.303 ಆಯ್ತು. ಟಿ ಗೊತ್ತಿಲ್ಲ. ಲಾಗ್ ಆರ್ ನಾಟ್ ಏನಿದೆ? 5 ಗ್ರಾಮ್ಸ್ ಅಂಡ್ 3 ಗ್ರಾಮ್ಸ್. ಓಕೆನಾ? ಗೊತ್ತಾಗ್ತಿದೆ ಅಲ್ವಾ? ಈಗ ನೋಡಿ, ನಿಮ್ಗೆ ಲಾಗ್ ಟೇಬಲ್ ಕೊಟ್ಟಿಲ್ಲ ಅನ್ಕೊಳ್ಳಿ. ಅವ್ರು ಏನ್ ಮಾಡ್ಬಿಟ್ಟಿರ್ತಾರೆ? ಲಾಗ್ ಟೇಬಲ್ ಕೊಡೋದಿದ್ರೆ ಲಾಗ್ 5 ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿರ್ತಾರೆ ಅಂಡ್ ಲಾಗ್ 3 ವ್ಯಾಲ್ಯೂನ ಕೊಟ್ಬಿಟ್ಟಿರ್ತಾರೆ. 2 ವ್ಯಾಲ್ಯೂನ ಕೊಟ್ಬಿಟ್ಟಿರ್ತಾರೆ. ಟೆನ್ಷನ್ ಬೇಡ. ಅಲ್ಲಿ ಏನ್ ಕೊಟ್ಟಿರ್ತಾರೆ ವ್ಯಾಲ್ಯೂನ ಅಲ್ಲಿ ಅಪ್ಲೈ ಮಾಡಿ ಡಿವೈಡ್ ಮಾಡಿ ಸಾಲ್ವ್ ಮಾಡ್ತಾ ಇರತ್ತೆ. ಇನ್ನೇನು ತಲೆನೋವು ಇರಲ್ಲ ನಿಮ್ಗೆ. ಸೊ ಹೇಗೆ ಸಾಲ್ವ್ ಮಾಡ್ಬೇಕು? ಅಕಸ್ಮಾತ್ ಲಾಗ್ 5 ಲಾಗ್ 3 ವ್ಯಾಲ್ಯೂ ಅವರೇ ಕೊಟ್ರೆ ನೀವೇನ್ ಮಾಡ್ಬೇಕಾಗತ್ತೆ? ಈ ಸ್ಟೆಪ್ ನ ಲಾಗ್ 5/3 ನ ನೀವು ಲಾಗ್ 5 ಮೈನಸ್ ಲಾಗ್ 3 ಅಂತ ಬರ್ಕೋಬೇಕು. ಓಕೆನಾ? ಲಾಗ್ 5 ಮೈನಸ್ ಲಾಗ್ 3. ಸೊ ಲಾಗ್ 5 ನಿಮ್ಗೆ ವ್ಯಾಲ್ಯೂ 0.6990 ಅಂತ ಕೊಟ್ಟಿರ್ತಾರೆ ಅನ್ಕೊಳ್ಳಿ. 0.6990. ಲಾಗ್ 3 ವ್ಯಾಲ್ಯೂ 0.4771. ಸೊ ಇಲ್ಲಿ 0.4771 ಅಂತ ಹಾಕಿ, ಸೊ ಏನ್ ಬರುತ್ತೆ ವ್ಯಾಲ್ಯೂನ ಮೈನಸ್ ಮಾಡಿ 0.2219 ಬರುತ್ತೆ. ಓಕೆ. ಸೊ ಇದನ್ನ ನೀವು ಆನ್ಸರ್ ಜೊತೆ ಇಲ್ಲಿರೋ ಬಂದಿರೋ ಆನ್ಸರ್ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಅಲ್ಲಿಗೆ ಲಾಗ್ 5/3 ಆನ್ಸರ್ ಸಿಕ್ತು. ಓಕೆ. ಯಾವಾಗ ಲಾಗ್ ಬುಕ್ ಕೊಡೋದಿದ್ರೆ. ಅಕಸ್ಮಾತ್ ನಿಮ್ಗೆ ಲಾಗ್ ಬುಕ್ ಕೊಡ್ತಾರೆ, ಇಲ್ಲಾಂದ್ರೆ ಏನೋ ಶೀಟ್ ಕ್ವಶನ್ ಪೇಪರ್ ಅಲ್ಲೇ ನಿಮ್ಗೆ ಲಾಗ್ ಏನಾದ್ರು ಕೊಟ್ಟಿರ್ತಾರೆ ಅಂತ ಅಂದ್ರೆ ಯಾವ ತರ ಸಾಲ್ವ್ ಮಾಡ್ಬೋದು? ಇನ್ನೊಂದ್ ತರ. ಸೊ ನೋಡಿ, ಇನ್ನೊಂದ್ ತರ ಸಾಲ್ವ್ ಮಾಡೋದಿದ್ರೆ 1.15 into 10 power of minus 3 ನ ದಟ್ ಈಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ. ಸೊ ಲಾಗ್ 5/3 ನ ನಾನು ಡಿವೈಡ್ ಮಾಡ್ತೀನಿ ಈಗ. ಓಕೆ, ಡಿವೈಡ್ ಮಾಡ್ಬಿಟ್ಟು ತೋರಿಸ್ತೀನಿ ಈಗ. ಲಾಗ್ 5/3 ಮಾಡಿದ್ರೆ 1.666 ಬರ್ತಾ ಇದೆ. ಚೆಕ್ ಮಾಡ್ಕೊಳ್ಳಿ, ನೀವು ಕ್ಯಾಲ್ಸಿನ ಒಟ್ಟಿಗೆ ಇಟ್ಕೊಂಡಿರಿ. 1.666 ಬಂತು. ಈಗ ಇದಕ್ಕೆ ನಾನು ಲಾಗ್ ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯೋದು? ಲಾಗ್ 1.666 ಏನ್ ಹೇಳ್ಕೊಟ್ಟೆ? ಫಸ್ಟ್ 2 ನಂಬರ್ ರೋ, ನೆಕ್ಸ್ಟ್ ನಂಬರ್ ಕಾಲಮ್, ನೆಕ್ಸ್ಟ್ ನಂಬರ್ ಮೀನ್ ಡಿಫರೆನ್ಸ್. ಓಕೆನಾ? ಸೊ ಈಗ ನೋಡಿ, ನಾನು ಚೆಕ್ ಮಾಡ್ತೀನಿ. ಲಾಗ್ 16th ರೋ 6 ಕಾಲಮ್ 6 ಮೀನ್ ಡಿಫರೆನ್ಸ್. 16th ರೋ ನೋಡಿ, ಇದು 16th ರೋ 6th ಕಾಲಮ್. ಸೊ ನೋಡಿ, 6th ಕಾಲಮ್ ಬಂದ್ರೆ ಎಲ್ಲಿಗೆ ಬರ್ತಾ ಇದೀವಿ ನಾವು? ಇದು 6th ಕಾಲಮ್ ಅಂದ್ರೆ 2201 ಬಂತು 6th ಕಾಲಮ್. 6 ಮೀನ್ ಡಿಫರೆನ್ಸ್ ಅದೇ ರೋ ಅಲ್ಲಿ ಹೋಗ್ಬೇಕು. 6 ಮೀನ್ ಡಿಫರೆನ್ಸ್ ನೋಡಿ. ಎಸ್, 16 ಪ್ಲಸ್ 16 ಬರ್ತಾ ಇದೆ. ಇಲ್ಲಿ 16 ನ ಆಡ್ ಮಾಡಿ 7122 2217 ಆನ್ಸರ್ ಬರ್ತಾ ಇದೆ. ಓಕೆನಾ? ನಾವು ತೆಗ್ದಾಗ 2217 ಬರ್ತಾ ಇದೆ. 2217. ಈಗ ಏನ್ ಮಾಡ್ಬೇಕು ಅಂತ ಹೇಳ್ದೆ? ವ್ಯಾಲ್ಯೂಸ್ ಕಂಡು ಹಿಡಿದ್ಮೇಲೆ 0 ಪಾಯಿಂಟ್ ಅಂತ ನಾವೇ ಜಾಯಿನ್ ಮಾಡ್ಬೇಕು. ಆವಾಗ ಲಾಗ್ ಕರೆಕ್ಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಆಗ ನೋಡಿ, ಇಲ್ಲಿ ಇಂಟರ್ಚೇಂಜ್ ಮಾಡ್ಕೋತೀನಿ. ಟಿ ಇಸ್ ಈಕ್ವಲ್ ಟು 1.15 to 10 power of minus 3 ಡಿವೈಡೆಡ್ ಬೈ 2.303 ಇಂಟು 0.2217 ಆಯ್ತು. ಸೊ ಇಷ್ಟನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಫೈನಲ್ ಆನ್ಸರ್ ಏನ್ ಬರುತ್ತೆ ಅಂದ್ರೆ 0.443. ಓಕೆನಾ? 443 ಬರ್ತಾ ಇದೆ ಇಂಟು 10th power of. ಸೊ ಇಲ್ಲಿ ನಾನು ಎಲ್ಲ ಉಲ್ಟಾ ಪಲ್ಟಾ ಬರೆದ್ಬಿಟ್ಟಿದ್ದೀನಿ ಇಲ್ಲಿ. ಒಂದು ನಿಮಿಷ. ರೈಟ್. ಬರೆಯೋ ಸ್ಪೀಡಲ್ಲಿ ನಾನು ಅದೆರಡನ್ನು ಉಲ್ಟಾ ಬರೆದಿದ್ದೀನಿ.
ಓಕೆ, ಸೊ ಇಲ್ಲಿ ಏನಾಗಬೇಕು, 2 ಇಂಟರ್ಚೇಂಜ್ ಮಾಡಿರೋ 2.303 ಡಿವೈಡೆಡ್ ಬೈ 1.15 ಇಂಟು 10⁻³ ಸೊ ಅಂದ್ರೆ -3 ಇದ್ದಿದ್ ಮೇಲೆ ಹೋದ್ರೆ +3 ಆಯ್ತು. ಸೊ ಇದನ್ನ ಸಾಲ್ವ್ ಮಾಡ್ತೀರಾ, +3 ಅಂತಂದ್ರೆ 443 ಬರ್ತಾ ಇದೆ ಟೈಮ್. ಸೊ ಯಾವ್ದ್ರಲ್ಲಿ ಬರಿಬೇಕು, ಏನ್ ಯೂನಿಟ್, ಇಲ್ಲಿ ಸೆಕೆಂಡ್ ಇನ್ವರ್ಸ್ ಅಲ್ಲಿ ಇದೆ, ಸೊ ಇಲ್ಲಿ ಸೆಕೆಂಡ್ಸ್. ಸೊ ಕ್ವಶನ್ ಅಲ್ಲಿ ನೋಡ್ಬೇಕು ಮಿನಿಟ್ಸ್ ಅಲ್ಲಿ ಇದೆಯಾ ಸೆಕೆಂಡ್ಸ್ ಅಲ್ಲಿ ಇದೆಯಾ, ಆ ಬೇಸಿಸ್ ಮೇಲೆ ನೀವು ಆನ್ಸರ್ ಬರೀತೀರಾ. ಓಕೆ, so 1 marks for formula, 1 marks for correct substitution and final marks for correct answer with correct unit. Okay, right. ಇನ್ನು ನೆಕ್ಸ್ಟ್ ಹೋಗೋಣ. ಸೊ ಇಷ್ಟೊತ್ತನ್ನು ಮಾಡಿದ್ದು ಫಸ್ಟ್ ಆರ್ಡರ್ ಆಯ್ತು, ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈಗ ಹಾಫ್ ಲೈಫ್ ಹೋಗೋಣ. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹೆಂಗ್ ಕಂಡುಹಿಡಿಯೋದು ಹಾಫ್ ಲೈಫ್ ಅನ್ನೋದು, ಮೇನ್ ಆಗಿ ಕ್ವಶನ್ ಅಲ್ಲೇ ಹಾಫ್ ಲೈಫ್ ಅಂತ ಬಂದಿರುತ್ತೆ. ಇಲ್ಲಿ ಆಲ್ಮೋಸ್ಟ್ 50% ಅಂತ ಕ್ವಶನ್ ಬಂದಿರುತ್ತೆ, ಇಲ್ಲಾಂದ್ರೆ ಟಿ ಹಾಫ್ ಅನ್ನೋದು ಇರುತ್ತೆ ಕ್ವಶನ್ ಅಲ್ಲಿ. ಓಕೆನಾ, ಇಲ್ಲಿ ನೋಡಿ ಇವಾಗ ಫಸ್ಟ್ ಆರ್ಡರ್ ರಿಯಾಕ್ಷನ್ ಟೇಕ್ಸ್ 40 minutes. ಫಸ್ಟ್ ಆರ್ಡರ್ ರಿಯಾಕ್ಷನ್ ಟೇಕ್ಸ್ 40 minutes ಫಾರ್ 30% ಕಂಪ್ಲೀಷನ್. 40 minutes ಅನ್ನೋದೇನು ಟೈಮ್, 40 minutes ತಗೊಳ್ತಿದೆ 30% ಡಿಕಾಂಪೋಸಿಷನ್ ಆಗಕ್ಕೆ, 30% ಡಿಕಾಂಪೋಸಿಷನ್ ಆಗಕ್ಕೆ. ಓಕೆ, ಕ್ಯಾಲ್ಕುಲೇಟ್ ಟಿ ಹಾಫ್. ಟಿ ಹಾಫ್ ಅಂದ ತಕ್ಷಣ ಹಾಫ್ ಲೈಫ್ ನಾವು ಮೇನ್ ಆಗಿ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಇಲ್ಲಿ ಟಿ ಹಾಫ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಆದ್ರೆ ಕ್ವಶನ್ ಅಲ್ಲಿ ನನ್ಗೆ ಏನೂ ಕಾಣಿಸ್ತಾ ಇಲ್ಲ. ಓಕೆ, ಟಿ ಟೈಮ್ 40 minutes ಕಾಣಿಸ್ತಾ ಇದೆ, ಅದು ಬಿಟ್ರೆ 30% ಅಂತ ಕಾಣಿಸ್ತಿದೆ. ಸೊ 30% ಯಾವಾಗ ಬಂತು, 40 minutes ಫಸ್ಟ್ ಆರ್ಡರ್ ರಿಯಾಕ್ಷನ್ ಟೇಕ್ಸ್ 40 minutes 40 ನಿಮಿಷ ಆದ್ಮೇಲೆ ನಮಗೆ 30% ಡಿಕಾಂಪೋಸಿಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇನಿಷಿಯಲ್ ಎಷ್ಟಿತ್ತು, ಇನಿಷಿಯಲ್ R0 ಏನಾಗಿರ್ಬೇಕಾಗಾದ್ರೆ 100% ಆಗಿರುತ್ತೆ. ಸೊ ಫೈನಲ್ ಕಾನ್ಸಂಟ್ರೇಷನ್ ಏನಾಗಿರುತ್ತೆ ಹಾಗಾದ್ರೆ 30%. ಸಾರಿ, ಫೈನಲ್ ಕಾನ್ಸಂಟ್ರೇಷನ್ ಏನಾಗಿರುತ್ತೆ 100 - 30. ಹೌದಾ, ಹಾಗೆ ಅಲ್ವಾ ಮಾಡೋದು, 100 - 30%. ಆಗ ನಮಗೆ ಬರುವಂತದ್ದು 70%. ಅರ್ಥ ಆಗ್ತಿದ್ಯಾ? ಸೊ 30% ಡಿಕಾಂಪೋಸಿಷನ್ ಆಗಿದೆ ಅಂತಂದ್ರೆ 100 ಅಲ್ಲಿ 30% ಮಾತ್ರ ಡಿಕಾಂಪೋಸಿಷನ್ ಆಗಿದೆ. ಸೊ ಹಾಗಾಗಿ ಫೈನಲ್ ನಮ್ಗೆ 70% ಸಿಗುತ್ತೆ. ಸೊ ಇವಾಗ ನಮ್ಗೆ ಕಂಪ್ಲೀಟ್ ಆಗಿ ಎಲ್ಲಾನು ಸಿಕ್ಕಿದೆ. ಸೊ ನೋಡಿ, ಸೊ R0 ಸಿಕ್ಕಿದೆ, R ಸಿಕ್ಕಿದೆ, ಟಿ ಸಿಕ್ತಿದೆ. ನಾವು ಟಿ ಹಾಫ್ ಕಂಡುಹಿಡಿಬೇಕು. ಯಾವ ಫಾರ್ಮುಲಾ ಅಪ್ಲೈ ಮಾಡೋದು, R0 R ಇದೆ ಅಂದ್ರೆ ಫಸ್ಟ್ ಆರ್ಡರ್ ಫಾರ್ಮುಲಾ ಅಪ್ಲೈ ಮಾಡಬೇಕು, ಹೌದಲ್ವಾ? ಸೊ ಫಸ್ಟ್ ಆರ್ಡರ್ ಫಾರ್ಮುಲಾ ಏನ್ ಬರುತ್ತೆ, K = 2.303 ಡಿವೈಡೆಡ್ ಬೈ ಟಿ log R0/R. ಓಕೆ, ಇದು ಫಸ್ಟ್ ಫಾರ್ಮುಲಾ. ಈಗ ಏನೇನ್ ಕೊಟ್ಟಿದ್ದಾರೆ ಅಲ್ಲಿ ಅಪ್ಲೈ ಮಾಡ್ಬಿಡಿ. 303 ಡಿವೈಡೆಡ್ ಬೈ 40 minutes ಇಂಟು ಲಾಗ್ 100 ಡಿವೈಡೆಡ್ ಬೈ ವಾಟ್ 70. ಸೊ ಕ್ಯಾನ್ಸಲ್ ಆಗುತ್ತೆ, 10/7 ಆಗುತ್ತೆ. ಇಲ್ಲೂ ಅಷ್ಟೇ 7 ವ್ಯಾಲ್ಯೂ ಕೊಟ್ಟಿರ್ತಾರೆ, ಬಟ್ ಲಾಗ್ 10 ವ್ಯಾಲ್ಯೂ ಕೊಟ್ಟಿರಲ್ಲ. ಲಾಗ್ 10 ಅಂತಂದ್ರೆ ಯಾವಾಗ್ಲೂ 1 ಆಗಿರುತ್ತೆ. ಓಕೆನಾ, ಹಾಗಾದ್ರೂ ಮಾಡಿ. ಅಕಸ್ಮಾತ್ ವ್ಯಾಲ್ಯೂ ಕೊಟ್ರೆ 10 - 7 ಅಂತ ಮಾಡ್ಬೇಕು. ಅಕಸ್ಮಾತ್ ಅವರು ಕ್ವಶನ್ ಅಲ್ಲಿ ವ್ಯಾಲ್ಯೂ ಕೊಟ್ಟಿಲ್ಲ, ಲಾಗ್ ಬುಕ್ ಪ್ರೆಸೆಂಟ್ ಕೊಡ್ತಾರೆ ಅಂತಂದ್ರೆ ನೀವು ಕಂಡಿಡ್ಕೋಬೇಕು. ಲಾಗ್ 10/7 ಮಾಡಿದ್ರೆ ನಮ್ಗೆ ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ. ಲಾಗ್ 10/7 ಮಾಡಿದ್ರೆ 1.4285 ಬರುತ್ತೆ. 1.4285 ಬರ್ತಾ ಇದೆ. ಲಾಗ್ ಹೇಗೆ ಕಂಡುಹಿಡಿಯೋದು ಈಗ, 1.4285ಗೆ 14th ರೋ ಸೆಕೆಂಡ್ ಕಾಲಮ್ 8th ಮೀನ್ ಡಿಫ್ರೆನ್ಸ್. ನೆಕ್ಸ್ಟ್ ನಂಬರ್ ಎಲ್ಲ ಬೇಕಾಗಿಲ್ಲ, ಇದು 3 14th ರೋ ಮತ್ತೆ ಸೆಕೆಂಡ್ ಕಾಲಮ್ ಅಂಡ್ 8 ಮೀನ್ ಡಿಫ್ರೆನ್ಸ್ ಚೆಕ್ ಮಾಡಿದ್ರೆ ನಿಮಗೆ 1523 ಬರುತ್ತೆ. ಪ್ಲಸ್ 24 ನ ಆಡ್ ಮಾಡಿದ್ರೆ 1547 ಬರ್ತಾ ಇದೆ. ಬಂದಿರೋ ಆನ್ಸರ್ಗೆ 0 ಪಾಯಿಂಟ್ ಅಂತ ನೀವು ಆಡ್ ಮಾಡ್ಕೋಬೇಕು. ಸೊ ಅದನ್ನ ಇಲ್ಲಿ ಪ್ಲೇಸ್ ಮಾಡ್ತೀರಾ. 2.303 ಡಿವೈಡೆಡ್ ಬೈ 40 ಇಂಟು 0.1547. ಓಕೆನಾ, ಸೊ ಇಷ್ಟು ಅಪ್ಲೈ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ ಈಗ ಚೆಕ್ ಮಾಡೋಣ. ಸೊ 0.303 divided by 40 into 0.1547. 0.1547. ಸೊ ನಿಮ್ಗೆ ಆನ್ಸರ್ ಏನ್ ಬರ್ತಿದೆ ಈಗ 0.00890. ಹೌದಾ, ಇಷ್ಟು ನಿಮ್ಗೆ ಬರ್ತಾ ಇದೆ. ದಿಸ್ ಇಸ್ ಕೆ. ಸೊ ಮಿನಿಟ್ಸ್ ಅಲ್ಲಿ ಇರೋದ್ರಿಂದ ಮಿನಿಟ್ ಇನ್ವರ್ಸ್ ಆಯ್ತು. ಓಕೆ, ಕೆ ಸಿಕ್ತು ನಮ್ಗೆ. ನಮಗ್ ಬೇಕಾಗಿರೋದೇನು ಟಿ ಹಾಫ್ ಸಿಕ್ಬೇಕಾಗಿರೋದು. ಸೊ ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ನಾವು, ಟಿ ಹಾಫ್
ಫಾರ್ಮುಲಾ ಏನು? ಹಾಫ್ ಲೈಫ್ ಫಾರ್ಮುಲಾ ಟಿ ಹಾಫ್ ಇಸ್ ಈಕ್ವಲ್ ಟು 0.6931 ಡಿವೈಡೆಡ್ ಬೈ ಕೆ. ವೆರಿ ಸಿಂಪಲ್. 0.6931 ಕೆ ವ್ಯಾಲ್ಯೂ ಏನಿದೆ 0.00890 ಅಪ್ಲೈ ಮಾಡಿ. ಸೊ ಆಗ ಎಷ್ಟು ಬರುತ್ತೆ ನೋಡೋಣ. 0.6931 ಡಿವೈಡೆಡ್ ಬೈ 0.00890. ಸೊ ನಿಮಗೆ ಆನ್ಸರ್ ಬಂದು 77.8 ಬರ್ತಾ ಇದೆ. ಸೊ ಟೈಮ್ ಆಗಿರೋದ್ರಿಂದ ಏನಾಯ್ತು ಇದು ಮಿನಿಟ್. ಗೊತ್ತಾಗ್ತಿದ್ಯಾ? ಕ್ವಶನ್ 2 ಫಾರ್ಮುಲಾ ಅಪ್ಲೈ ಮಾಡ್ತಿದ್ವಿ ಬಟ್ ವೆರಿ ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒನ್, ಸೊ ನೋಡಿ ಇದಕ್ಕೂ ಏನ್ ವ್ಯತ್ಯಾಸ ಅಂತಂದ್ರೆ ಇಲ್ಲಿ ಕೆ ಟಿ ಹಾಫ್ ನ ಕಂಡುಹಿಡಿಬೇಕು. ಹಾಗಾಗಿ ಫಸ್ಟ್ ಆರ್ಡರ್ ಯೂಸ್ ಮಾಡ್ಕೊಂಡು ಟಿ ಹಾಫ್ ಕಂಡುಹಿಡಿದ್ವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ನಿಮ್ಗೆ, ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹ್ಯಾಸ್ ಹಾಫ್ ಲೈಫ್. ಇಲ್ಲಿ ಏನಾಗೋಗಿದೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಆರ್ಡರ್ ರಿಯಾಕ್ಷನ್ ಹ್ಯಾಸ್ ಹಾಫ್ ಲೈಫ್ ಆಫ್ 23 ಮಿನಿಟ್ಸ್. ಎಲ್ಲಿದು? ಹಾಫ್ ಲೈಫ್ ಆಫ್ 23 ಮಿನಿಟ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅವರೇನೆ. ಸೊ ಹೌ ಮಚ್ ಟೈಮ್ ವಿಲ್ ಬಿ ನೀಡೆಡ್ ಫಾರ್ 30% ಕಂಪ್ಲೀಷನ್ ಆಫ್ ಎ ರಿಯಾಕ್ಷನ್. ಸೇಮ್ ನೋಡಿ, ಇಲ್ಲಿ 30% ಡಿಕಾಂಪೋಸಿಷನ್, ಇಲ್ಲಿ 30% ಕಂಪ್ಲೀಷನ್. ಸೊ ಇಲ್ಲಿ ಹಾಫ್ ಲೈಫ್ 23 ಮಿನಿಟ್ಸ್ ಕೊಟ್ಟವ್ರೆ, ಇಲ್ಲಿ ಟೈಮ್ 40. ಉಲ್ಟಾ ಆಗೋಯ್ತು. ಅಷ್ಟೇ ಚೇಂಜಸ್, ಇನ್ನೇನು ಇಲ್ಲ. ನೀವೇ ಸಾಲ್ವ್ ಮಾಡ್ತೀರಾ, ನಾನು ಆನ್ಸರ್ ಕೊಟ್ಟಿರ್ತೀನಿ. ಸೊ ಫಸ್ಟ್ ಏನ್ ಮಾಡ್ಬೇಕು, ನಾನು ಜಸ್ಟ್ ಹೇಳ್ಕೊಟ್ಬಿಡ್ತೀನಿ ಹೇಗೆ ಅಂತ. ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಸ್ ಹಾಫ್ ಲೈಫ್. ಹಾಫ್ ಲೈಫ್ ಅಂದ್ರೆ ಟಿ ಹಾಫ್ ಗಿವನ್. ಟಿ ಹಾಫ್ ಇಸ್ ಈಕ್ವಲ್ ಟು 23 ಮಿನಿಟ್ಸ್. ಓಕೆನಾ? ಸೊ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಟಿ ಹಾಫ್ ಇಸ್ ಈಕ್ವಲ್ ಟು 0.6931 ಡಿವೈಡೆಡ್ ಬೈ ಕೆ ಹಾಕ್ತೀರಾ. ಸೊ ಇಲ್ಲಿ ಟಿ ಹಾಫ್ ಕೊಟ್ಟಿದ್ದಾರೆ, ಸಾಲ್ವ್ ಮಾಡಿದಾಗ ನಿಮ್ಗೆ ಕೆ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ಫಸ್ಟ್ ಕ್ವಶನ್ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಮಚ್ ಟೈಮ್ ವಿಲ್ ಬಿ ನೀಡೆಡ್. ಹೌ ಮಚ್ ಟೈಮ್ ಅಂತ ಅಂದ್ರೆ ನೀನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದೇನು, ಟಿ ಕ್ವಶನ್ ಮಾರ್ಕ್ ವಿಲ್ ಬಿ ನೀಡೆಡ್ ಫಾರ್ 30% ಕಂಪ್ಲೀಷನ್ ಆಫ್ ಎ ರಿಯಾಕ್ಷನ್. ಸೊ 30% ಆಫ್ ಕಂಪ್ಲೀಷನ್ ಆಫ್ ಎ ರಿಯಾಕ್ಷನ್ ಅಂತ ಅಂದ್ರೆ ಮುಂಚೆ ಎಷ್ಟು ಇತ್ತು, ಆರ್ ನಾಟ್ ಏನಾಗಿರುತ್ತೆ, ಸೊ ಆರ್ ನಾಟ್ ಬಂದು 100 ಆಗಿರುತ್ತೆ. 30% ಕಂಪ್ಲೀಷನ್ ಆಗಿದೆ ಅಂದ್ರೆ 100 ಮೈನಸ್ 30 ನೀವು ಮಾಡಿದಾಗ 70 ಬರುತ್ತೆ. ಸೊ ಆರ್ ವ್ಯಾಲ್ಯೂ ಇದನ್ನ ಎಲ್ಲಿಗೆ ಅಪ್ಲೈ ಮಾಡ್ತೀರಾ, ಈಗ ಫಸ್ಟ್ ಆರ್ಡರ್ ಕೆ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ ಗೆ ಅಪ್ಲೈ ಮಾಡಿ. ನಿಮ್ಮ ಫೈನಲ್ ಆನ್ಸರ್, ಸೊ ಇಲ್ಲಿ ಇಂಟರ್ಚೇಂಜ್. ಸೊ ಫೈನಲ್ ಆನ್ಸರ್ ನಮಗೆ ಟಿ ಬೇಕಾಗಿರೋದು, ಕೆ ಏನ್ ಬಂದಿರುತ್ತೆ ಇಲ್ಲಿಗೆ ಅಪ್ಲೈ ಮಾಡ್ತೀರಾ. ಸೊ ಟಿ ಫೈಂಡ್ ಔಟ್ ಮಾಡ್ತೀರಾ. ನಿಮ್ಮ ಫೈನಲ್ ಆನ್ಸರ್ 11.82 ಮಿನಿಟ್ಸ್ ಆಗಿರುತ್ತೆ. ಸಾಲ್ವ್ ಮಾಡ್ತೀರಾ? ರೈಟ್. ಇನ್ನು ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಫಾರ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್ ಶೋ ದಟ್ time required for 99% completion is twice the time required for the completion of 90% ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಹೇಳ್ತಿರೋದು, ಶೋ ದ ಟೈಮ್ ರಿಕ್ವೈರ್ಡ್ ಫಾರ್ 99% ಕಂಪ್ಲೀಷನ್ ಇಸ್ ಟ್ವೈಸ್ ದಿ ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 90%. ಇದು ಯಾವ ತರ ಬರ್ಕೋಬಹುದು, ಟಿ 99% ಇಸ್ ಈಕ್ವಲ್ ಟು ಟ್ವೈಸ್ ದಿ ಟಿ 90%. ಓಕೆನಾ? ಸೊ ಈ ಕ್ವಶನ್ ನ ಸೆಂಟೆನ್ಸ್ ವೈಸ್ ಆದ್ರೂ ಕೇಳ್ಬೋದು, ಇಲ್ಲದಿದ್ರೆ ಶೋ ದಟ್ ಅಂತ ಆದ್ರೂ ಕೇಳ್ಬೋದು. ನೋಡಿ, ಶೋ ದಟ್ ಟಿ 99% ಇಸ್ ಈಕ್ವಲ್ ಟು 2 ಇಂಟು ಟಿ 90% ಫಾರ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಬರ್ತಿದೆ ಅಂದಮೇಲೆ ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಫಸ್ಟ್ ಆರ್ಡರ್ ರಿಯಾಕ್ಷನ್ ಫಾರ್ಮುಲಾ. ಹೌದಾ? ಸೊ ಫಸ್ಟ್ ಫಾರ್ಮುಲಾ ಬರ್ದ್ಬಿಡೋಣ, 1 ಮಾರ್ಕ್ಸ್ ಸಿಗುತ್ತೆ. ಅದಕ್ಕೋಸ್ಕರ ಕೆ ಇಸ್ ಈಕ್ವಲ್ ಟು 2.303 ಟಿ ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್. ಸೊ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಪ್ರಕಾರ 1 ಮಾರ್ಕ್ಸ್ ಫಾರ್ಮುಲಾಗೆ ಇರುತ್ತೆ. ಸೊ ಫಾರ್ಮುಲಾ ಬರ್ದು ಆಮೇಲೆ ಸಬ್ಸ್ಟಿಟ್ಯೂಷನ್ ಮಾಡಿ. ಓಕೆನಾ? ಸೊ ಈಗ ನಾವು ಪ್ರೂವ್ ಮಾಡ್ಬೇಕಾಗಿರೋದೇನು, ಟಿ 99% ಇಸ್ ಈಕ್ವಲ್ ಟು ಟಿ 90%. ಸೊ 99% ಇದ್ರೆ ಹೇಗೆ ಮಾಡಬೇಕು, ಈಗ ತಾನೇ ನಾವು 30% ನೋಡಿದ್ವಿ. ಹೌದಾ? ಇನಿಷಿಯಲಿ 100 ತಗೊಂಡ್ರೆ, ಸೊ ಫೈನಲಿ ಏನಾಗುತ್ತೆ, ನಾವು 100 ಮೈನಸ್ 30 ಅಂತ ತಗೊಂಡ್ವಿ. ಹಾಗೇನೆ ಇಲ್ಲೇ ಏನಾಗುತ್ತೆ, 99% ಅಂದ್ರೆ 100 ಮೈನಸ್ 99, 90% ಅಂದ್ರೆ 100 ಮೈನಸ್ 90 ಅಂತ ತಗೋತೀವಿ. ಓಕೆನಾ? ಸೊ 2 ಈಕ್ವೇಶನ್ ಯೂಸ್ ಮಾಡ್ಕೋತೀವಿ. ಸೊ ಫಸ್ಟ್ ಟಿ 99%ಗೆ ನೋಡೋಣ. ಸೊ ನಮ್ಗೆ ಮೇನ್ ಆಗಿ ಇಲ್ಲಿ ಟಿ 99%, ಇಲ್ಲಿ ಟಿ 90. ಸೊ ಇದನ್ನ ಪ್ರೂವ್ ಮಾಡಬೇಕು. ಸೊ ಹಾಗಾಗಿ ಇಂಟರ್ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಟಿ ಮತ್ತೆ ಕೆ. ಸೊ ಇಲ್ಲಿ ಟಿ 99% ಇಸ್ ಈಕ್ವಲ್ ಟು, ಓಕೆ, ಸೊ 2.303 ಕೆ ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್. ಸೊ ಆರ್ ನಾಟ್ ಡಿವೈಡೆಡ್ ಬೈ ಆರ್ ನ
ಪುನಃ ಇನ್ನೊಂದು ಸ್ಟೆಪ್ ಯಾಕೆ ತಗೊಳ್ಳೋದು, ಡೈರೆಕ್ಟ್ ಆಗಿ ಇಲ್ಲಿ ಆರ್ ನಾಟ್ ಅಂದ್ರೆ ಏನು, ಆರ್ ಅಂದ್ರೆ ಏನು ಅಂತಾನೆ ಬರ್ಕೊಬಿಡೋಣ. ಸೊ ಆರ್ ನಾಟ್ ಅಂದ್ರೆ ಏನು, ಇನಿಷಿಯಲ್, ಆರ್ ಅಂತ ಅಂದ್ರೆ ಫೈನಲ್ ರಿಯಾಕ್ಷನ್. ಓಕೆ, ಫೈನಲ್ ಮೋಲಾರ್ ಕಾನ್ಸಂಟ್ರೇಷನ್. ಸೊ ಆರ್ ನಾಟ್ 100 ಆಯ್ತು ಅಂದ್ರೆ 100 ಮೈನಸ್ 99 ಎಷ್ಟಾಗುತ್ತೆ, 1. ಓಕೆ, ಡೈರೆಕ್ಟ್ ಆಗಿ ಬರ್ದೆ. ಸೊ ಆಮೇಲೆ ನೆಕ್ಸ್ಟ್ ಸ್ಟೆಪ್ T99% ನ ಸಾಲ್ವ್ ಮಾಡ್ಕೊಳ್ಳೋಣ. 2.303 ಡಿವೈಡೆಡ್ ಬೈ ಕೆ ಲಾಗ್ 100 ಅಂತಂದ್ರೆ ಏನು ವ್ಯಾಲ್ಯೂ. ಸೊ ನಮ್ಗೆ ಗೊತ್ತಿದೆ ಲಾಗ್ 10 ಅಂತಂದ್ರೆ 1, ಹಾಗೆ ಲಾಗ್ 100 ಅಂತಂದ್ರೆ 2, ಲಾಗ್ 1000 ಅಂತಂದ್ರೆ ವ್ಯಾಲ್ಯೂ 3. ಎಷ್ಟು ಝೀರೋಸ್ ಇರುತ್ತೋ ಅಷ್ಟು ವ್ಯಾಲ್ಯೂ ಆಗಿರುತ್ತೆ. ಲಾಗ್ 10,000 ಅಂದ್ರೆ 4 ಝೀರೋಸ್ ಇದೆ, ಸೊ 4 ಆಗಿರುತ್ತೆ ಲಾಗ್ ವ್ಯಾಲ್ಯೂ. ಸೊ ಆಕ್ಚುಲಿ ಹೇಗೆ ಕಂಡುಹಿಡಿಯೋದು, ಇವಾಗ ಲಾಗ್ 100 ಅಂತಂದ್ರೆ ಯಾವ ತರ ಬರ್ಕೋಬಹುದು, ಲಾಗ್ 10⁻². ಸೊ ಇಂಡಿಸಿಸ್ ಪ್ರಕಾರ ಇದು ಹೇಗಾಗುತ್ತೆ, ಲಾಗ್ a⁻m. ದಿಸ್ ಬಿಕಮ್ಸ್ 2 ಲಾಗ್ 10. ಲಾಗ್ 10 ಟು ದ ಬೇಸ್ 10 ಆಗುತ್ತೆ. ಲಾಗ್ 10 ಟು ದ ಬೇಸ್ 10 ಆಗಿತ್ತು ಅಂದ್ರೆ ಅದ್ರ ವ್ಯಾಲ್ಯೂ ಯಾವಾಗಲೂ 1 ಆಗಿರುತ್ತೆ. ಸೊ ಹಾಗಾಗಿ 2 = 1, 2 ಆಯ್ತು. ಅದೇ ತರ ಇದು 10⁻³ ಆಗುತ್ತೆ. ಸೊ ಆನ್ಸರ್ 3 ಆಗುತ್ತೆ, ಇದು 4 ಆಗುತ್ತೆ. ಅರ್ಥ ಆಗ್ತಿದ್ಯಾ, ಇದೊಂದು ಗೊತ್ತಿರಲಿ. ಸೊ ಹಾಗಾಗಿ ಲಾಗ್ 100 ಅಂತಂದ್ರೆ ಏನಾಯ್ತು, ನಮ್ಗೆ ಆನ್ಸರ್ 2 ಆಗೋಯ್ತು. ಲಾಗ್ 100 ವ್ಯಾಲ್ಯೂ 2, ರೈಟ್. ಸೊ ಇದನ್ನ ನಾವು ಈಕ್ವೇಶನ್ 1 ಅಂತ ತಗೊಂಡ್ವಿ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಅಂತ ಅಂದ್ರೆ T90% ತಗೊಳ್ಳೋಣ. ಓಕೆ, 90%ಗೆ ನಾವು ಇವಾಗ ಚೆಕ್ ಮಾಡೋಣ. ಸೊ T90% ಈಸ್ ಈಕ್ವಲ್ ಟು 2.303 ಕೆ ಲಾಗ್ 100 ಡಿವೈಡೆಡ್ ಬೈ 100 ಇನಿಷಿಯಲಿ. ಸೊ ಫೈನಲ್ ಕಾನ್ಸಂಟ್ರೇಷನ್ ಏನಾಗುತ್ತೆ, 100 ಮೈನಸ್ 90 ಅಂತ ಅಂದ್ರೆ 10 ಬರುತ್ತೆ. 0 ಕ್ಯಾನ್ಸಲ್, ನಮ್ಗೆ ಏನ್ ಉಳ್ಕೊಳ್ತಿದೆ, 10 ಉಳ್ಕೊತಾ ಇದೆ. ಸೊ ಲಾಗ್ 10 ಅಂತಂದ್ರೆ ಏನಾಯ್ತು ವ್ಯಾಲ್ಯೂ, ಲಾಗ್ 10 ಈಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಹಾಗಾಗಿ 2.303 ಕೆ ಲಾಗ್ 10 ಈಸ್ ಈಕ್ವಲ್ ಟು 1. ದಿಸ್ ಬಿಕಮ್ಸ್ ಈಕ್ವೇಶನ್ 2. ನಾನೀಗ ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2 ನ ಯಾವ ತರ ಸೆಟ್ ಮಾಡಬೇಕು ಅಂತ ಅಂದ್ರೆ T99% ಈಸ್ ಈಕ್ವಲ್ ಟು 2 ಇಂಟು T90% ಆಗ್ಬೇಕು. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಈಗ ಇದೆರಡು ಡಿವೈಡ್ ಮಾಡ್ತೀನಿ. ಓಕೆನಾ. ಸೊ T99% ಡಿವೈಡೆಡ್ ಬೈ T90% ಮಾಡಿದ್ರೆ ನಮ್ಗೆ ಈಕ್ವೇಶನ್ ಸಿಗುತ್ತಾ ನೋಡೋಣ. ಸೊ 2.303 ಡಿವೈಡೆಡ್ ಬೈ ಕೆ ಇಂಟು 2, ಹೌದಾ, ಇದೆ ತಾನೆ. ಈಕ್ವೇಶನ್ 1 ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ 2.303 ಇಂಟು ಕೆ ಇಂಟು 1. ಸೊ ಇದೇನಾಗುತ್ತೆ, ಹೋಲ್ ಟರ್ಮ್ ಕ್ಯಾನ್ಸಲ್ ಆಯ್ತು. ಆಗ ನಿಮ್ಗೆ ಮಿಕ್ಕಿರೋದೇನು, T99% ಬಿಕಮ್ಸ್ 2 ಇಂಟು T90%. ಸೊ ನಾವು ಅವ್ರು ಹೇಳಿದ್ನ ಪ್ರೂವ್ ಮಾಡಿದ್ವಿ. ನೋಡಿ ಎಷ್ಟು ಸಿಂಪಲ್ ಇದೆ. ಇಲ್ಲಿ 99% 90% ಇದೆ, ಹಾಗೆ ನಿಮಗೆ 75% 45% ಪ್ರೂವ್ ಮಾಡಿ ಅಂತ ಕೇಳಿದ್ರೆ ನೀವು ಇದೇ ರೀತಿ ಪ್ರೂವ್ ಮಾಡಬಹುದು. ಓಕೆ, ರೈಟ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ರೇಟ್ ಕಾನ್ಸ್ಟೆಂಟ್ ಫಾರ್ ಅ ರಿಯಾಕ್ಷನ್. ಸೊ ಇಷ್ಟೊತ್ತು ಮಾಡಿರೋದು ಯಾವುದು, ಫಸ್ಟ್ ಆರ್ಡರ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ಸೊ ಆಮೇಲೆ ನೆಕ್ಸ್ಟ್ ಬಂದು ಟಿ ಹಾಫ್ ಲೈಫ್ ಫಾರ್ಮುಲಾನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ವಿ. ಸೊ ಎರಡು ಫಾರ್ಮುಲಾ ಬಂದು ಹೋಗುತ್ತೆ ಅಂತ ಕ್ವಶನ್ಸ್ ನಾವು ಸಾಲ್ವ್ ಮಾಡಿದ್ವಿ. ಸೊ ಈಗ ನಾವು ಯಾವ ಕ್ವಶನ್, ಆಕ್ಟಿವೇಶನ್ ಎನರ್ಜಿ ಮೇಲೆ. ಸೊ ಕ್ವಶನ್ ಓದ್ತಿದ್ದಾಗ ನಮ್ಗೆ ಆಕ್ಟಿವೇಶನ್ ಎನರ್ಜಿ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆನಾ. ದ ರೇಟ್ ಕಾನ್ಸ್ಟೆಂಟ್ of a reaction at 500 Kelvin and 700 Kelvin. So Kelvin ಅಲ್ಲಿ ಬರ್ತಿದೆ ಅಂದ್ರೆ ಅದೇನಾಗಿರ್ಬೇಕು, T1 and T2 are 0.02 seconds and 0.07 second respectively, second inverse respectively. ಏನಿದು, rate constant of a reaction at 500 and 700 Kelvin are 0.02 second inverse. ಇದು ಬಂದು K1, next value ಬಂದು K2 respectively. ಕ್ಯಾಲ್ಕುಲೇಟ್ ದಿ ಎನರ್ಜಿ ಆಫ್ ಆಕ್ಟಿವೇಶನ್ ಅಂದ್ರೆ ಇ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ಮುಲಾ ಏನು, ಸೊ ಲಾಗ್ K2 by K1 is equal to EA divided by 2.303 into R whole divided by T2 minus T1 divided by T1 T2. ನೀಟಾಗಿ ಬೈ ಹೆಟ್ ಮಾಡ್ಕೊಂಡಿರಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಅಲ್ಲಿಗೆ ಅಪ್ಲೈ ಮಾಡ್ತಿರೋದು ಅಷ್ಟೇ ಕೆಲಸ. ಇನ್ನು ಆರ್ ವ್ಯಾಲ್ಯೂನ ನೀವೇ ಬೈ ಹೆಟ್ ಮಾಡ್ಕೊಂಡು ಹೋಗಿರಿ. ಆದಷ್ಟು 8.314, ದಟ್ ಇಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ 8.314 ಬೈ ಹೆಟ್ ಮಾಡ್ಕೊಂಡು ಹೋಗಿರಿ. ಓಕೆನಾ. ಲಾಗ್ K2. ಸೊ ಲಾಗ್ K2 ಇಲ್ಲಿ ಬರ್ಕೋಬೇಕಾದ್ರೆ ತುಂಬಾ ಜನ ಮಿಸ್ಟೇಕ್ ಮಾಡಿದ್ರ, K1 K2 ಉಲ್ಟಾ ಪಲ್ಟಾ ಬರ್ಕೊಬಿಟ್ಟಿರ್ತೀರ.
ಸೊ ಫಸ್ಟ್ K2 ಏನಿದೆ 0.07 ಡಿವೈಡೆಡ್ ಬೈ K1 0.02 ದಟ್ ಈಸ್ ಈಕ್ವಲ್ ಟು ಏನೇ ನಾವು ಕಂಡುಹಿಡಿಬೇಕು ಹಾಗೆ ಉಳಿಸ್ಕೊಳ್ಳೋಣ 2.303 ಇಂಟು 8.314 T2 means 700 minus 500 whole divided by 700 into 500. Okay. ಇಷ್ಟು. ಸೊ ಇದಕ್ಕೊಂದು ಮಾರ್ಕ್ಸ್ ಆಯ್ತು, ಕರೆಕ್ಟ್ ಸಬ್ಸ್ಟಿಟ್ಯೂಷನ್ ಒಂದು ಮಾರ್ಕ್ಸ್ ಆಯ್ತು, ಇನ್ನೇನಿದ್ರು ಕೊನೆಯದೊಂದು ಮಾರ್ಕ್ಸ್ ಇರೋದು. ಸೊ ಲಾಗ್ 0.07 ಇಂಟು ಡಿವೈಡೆಡ್ ಬೈ 0.02 ಎಷ್ಟು ಬರುತ್ತೆ ನೋಡೋಣ. ನೀವು ಚೆಕ್ ಮಾಡ್ತಾ ಇರಬೇಕು. ಸೊ ನಾನು ಏನು ಸಾಲ್ವ್ ಮಾಡ್ತಿರ್ತೀನಿ ಅಲ್ಲಲ್ಲೇ ನೀವು ಸಾಲ್ವ್ ಮಾಡ್ತು ಅಂದರೆ ಅಲ್ಲೇ ಕಂಪ್ಲೀಟ್ ಆಗೋಗುತ್ತೆ ನ್ಯೂಮರಿಕಲ್ ಪಾರ್ಟ್, ಇನ್ನೇನು ಟೆನ್ಷನ್ ಇರಲ್ಲ. 0.07 ಡಿವೈಡೆಡ್ ಬೈ 0.02 3.5 ಬರ್ತಾ ಇದೆ. ಓಕೆ, ಲಾಗ್ 3.5. ಸೊ ಲಾಗ್ 3.5 EA ಹಾಗೆ ಉಳಿಸ್ಕೊಂಡಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ 2.303 ಇಂಟು ಇಲ್ಲೇ ಸಾಲ್ವ್ ಮಾಡ್ಕೊಳ್ಳೋದ್ರೆ ಸಾಲ್ವ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಾಂದ್ರೆ ಹಾಗೆ ಉಳಿಸ್ಕೊಳ್ತೀರಾ ಅಂತಂದ್ರೆ ಅದಾದ್ರೂ ಓಕೆ. 700 ಮೈನಸ್ 500 ಅಂದರೆ ನಿಮಗೆ 200 ಸಿಗುತ್ತೆ. 700 ಇಂಟು 500. ಓಕೆ ರೈಟ್. ಈಗ ನನಗೆ ಬೇಕಾಗಿರೋದು ಯಾವುದು? EAನ ಫೈಂಡ್ ಔಟ್ ಮಾಡಬೇಕು. ಓಕೆ, EAನ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಲಾಗ್ 3.5ನ ಚೆಕ್ ಮಾಡೋಣ. ಸೊ ಲಾಗ್ 3.5 ಅಂತಂದ್ರೆ ಯಾವ್ದನ್ನ ನೋಡಬೇಕು? ಲಾಗ್ 35. ಇಲ್ಲಿ ಮುಂದೆ ಏನು ಇಲ್ಲ ಅಂದ್ರೆ 0 ಅರ್ಥ. ಸೊ ಲಾಗ್ 35 ನೋಡ್ತೀರಾ. ಸೊ 35 ರೋ 0th ಕಾಲಮ್. ಓಕೆ, ಸೊ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. 35 ರೋ 0th ಕಾಲಮ್ ಚೆಕ್ ಮಾಡಿದ್ರೆ ನಿಮಗೆ 35 ರೋ 0th ಕಾಲಮ್ 5441 ಬರುತ್ತೆ ಆನ್ಸರ್. 5441 ಆನ್ಸರ್. ಇದಕ್ಕೆ 0 ಪಾಯಿಂಟ್ ಅಂತ ಹಾಕೋಬೇಕು, ಅಲ್ಲಿಗೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಸೊ ಅದನ್ನ ನಾನು ಎಲ್ಲಿಗೆ ಅಪ್ಲೈ ಮಾಡ್ತೀನಿ? 0.5440 ಲಾಗ್ ಕಂಡುಹಿಡ್ಕೊಂಡು. ಸೊ ಈಗೇನ್ ಮಾಡೋಣ, ನಾನು ಕಂಡುಹಿಡಿಬೇಕಾಗಿರೋದು EA. ಹೌದಾ, EAನ ಕಂಡುಹಿಡ್ಕೋಬೇಕು. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಇನ್ ಮಿಕ್ಕಿದ ವ್ಯಾಲ್ಯೂಸ್ನೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ತಗೋತೀನಿ. EA ರೈಟ್ ಹ್ಯಾಂಡ್ ಸೈಡ್ ಅಲ್ಲೇ ಇರಲಿ. ಓಕೆ, ಇನ್ ಮಿಕ್ಕಿದ ವ್ಯಾಲ್ಯೂಸ್ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ತಗೋತೀರಿ. ಹೇಗೆ ತಗೋತೀರಾ? ಸೊ ಡಿನಾಮಿನೇಟರ್ ಇರೋದೆಲ್ಲ ನಿಮಗೆ ನ್ಯೂಮರೇಟರ್ ಹೋಗುತ್ತೆ, ಇಲ್ಲಿ ನ್ಯೂಮರೇಟರ್ ಅಲ್ಲಿ ಇರೋದು ಡಿನಾಮಿನೇಟರ್ಗೆ ಬರುತ್ತೆ. ಸೊ ಹಾಗಾಗಿ 0.5440 ಇಂಟು 2.303 ಇಂಟು 8.314 ಇಂಟು 700 ಇಂಟು 500 ಎಲ್ಲ ಕೆಳಗಡೆ ಇರೋದೆಲ್ಲ ಮೇಲೋಯ್ತು. ಹೋಲ್ ಡಿವೈಡೆಡ್ ಬೈ ಈ 200 ಏನಿದೆ ಅದು ಕೆಳಗಡೆ ಬರುತ್ತೆ. 200 ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇನ್ನೇನು ಮಿಕ್ಕಿದೆ? EA. ಸೊ ಇಷ್ಟೂ ನೀವು ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರ್ ಏನು ಬರುತ್ತೆ. ಸೊ ನಾನು ಚೆಕ್ ಮಾಡ್ಬಿಡ್ತೀನಿ ಏನು ಆನ್ಸರ್ ಬರುತ್ತೆ ಅಂತ. ನೀವು ಚಕ ಅಂತ ನೀವು ಕೂಡ ಮಾಡಬೇಕು. 0.5440 ಇಂಟು 2.303 ಇಂಟು 8.314 ಇಂಟು 700 ಇಂಟು 500 is equal to whole divided by 200. ಸೊ ಎಷ್ಟು ಬರ್ತಾ ಇದೆ ಅಂತಂದ್ರೆ 18,000 is 18228.0. ಸೊ ಇಷ್ಟು ಬರ್ತಾ ಇದೆ ನಿಮಗೆ ಆಕ್ಟಿವೇಶನ್ ಎನರ್ಜಿ, ದಟ್ ಈಸ್ ಜೌಲ್ ಪರ್ ಮೋಲ್ ಯೂನಿಟ್ EA. ಸಿಂಪಲ್ ಆಗಿದೆಯಾ? ವೆರಿ ಸಿಂಪಲ್. ಸ್ಟಾರ್ಟಿಂಗ್ ಓದ್ಬೇಕಾದ್ರೆ ಏನು ಕೆಲ್ವಿನಲ್ಲಿ ಬರ್ತಿದೆ ಅದು ಟೆಂಪ್ರೇಚರ್ T1 T2. ಅದೇ ರೀತಿ ನೆಕ್ಸ್ಟ್ ಬರೋ ವ್ಯಾಲ್ಯೂಸ್ ನಿಮಗೆ K1 K2ನೇ ಆಗಿರುತ್ತೆ, ಅದೊಂದು ತಿಳ್ಕೊಂಡಿರಿ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಆಫ್ ಅ ರಿಯಾಕ್ಷನ್ ಡಬಲ್ಡ್. ದ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಆಫ್ ಅ ರಿಯಾಕ್ಷನ್ ಅಂತಂದ್ರೆ K. ಓಕೆ, ಡಬಲ್ ಆಗಿದೆ ಅಂತ ಹೇಳ್ತಾರೆ. ಯಾವಾಗ ಡಬಲ್ ಆಗುತ್ತೆ? ವೆನ್ ಟೆಂಪರೇಚರ್ ಚೇಂಜಸ್ ಫ್ರಮ್ 30 ಡಿಗ್ರಿ ಟು 50 ಡಿಗ್ರಿ ಸೆಲ್ಸಿಯಸ್ಗೆ. 30 ಡಿಗ್ರಿಯಿಂದ 50 ಡಿಗ್ರಿ ಸೆಲ್ಸಿಯಸ್ಗೆ ಚೇಂಜಸ್ ಆದಾಗ ಇದು ಕೂಡ ಚೇಂಜಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಮಗೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ನಾವು ಯಾವಾಗಲೂ ಡಿಗ್ರಿ ಸೆಲ್ಸಿಯಸ್ನ ಏನಾಗಿ ಕನ್ವರ್ಟ್ ಮಾಡಬೇಕು? ಕೆಲ್ವಿನಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇದು ಬಂದು ಇದು T1, ಇದು ಬಂದು ನಿಮಗೆ T2 ಆಗಿರುತ್ತೆ. ಓಕೆ, ನಮ್ಗೆ ಇವಾಗ T1 ಆ್ಯಂಡ್ T2 ಸಿಕ್ಕಿದೆ. ದಟ್ ಈಸ್ 30, ಇನ್ನೊಂದು 50 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ 273 ಆ್ಯಡ್ ಮಾಡ್ಕೋಬೇಕು. ಸೊ ಎಷ್ಟು ಬರುತ್ತೆ? 273 ಆ್ಯಡ್ ಮಾಡಿದ್ರೆ ಚೆಕ್ ಮಾಡೋಣ. ಸೊ 30 ಪ್ಲಸ್ 273 ಆ್ಯಡ್ ಮಾಡಿದ್ರೆ ನಿಮಗೆ 303 ಬರ್ತಾ ಇದೆ. ಸೊ ನೆಕ್ಸ್ಟ್ 323 ಬರುತ್ತೆ. ಓಕೆನಾ.
ಸೊ ಕೆಲ್ವಿನ್ ಕನ್ವರ್ಟ್ ಮಾಡ್ಕೋಬೇಕು, ಯಾವಾಗಲೂ ಡಿಗ್ರಿ ಸೆಲ್ಸಿಯಸ್ ಬೇಡ, ಕೆಲ್ವಿನ್ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ರೇಟ್ ಕಾನ್ಸ್ಟೆಂಟ್ ಡಬಲ್ ಅಂತ ಹೇಳ್ತಾ ಇದ್ದಾರೆ, ಅಂತಂದ್ರೆ K2 ಬಿಕಮ್ಸ್, ಸೊ K2 ಇರೋದು 2K1 ಅಂದ್ರೆ ಡಬಲ್ ಆಗ್ತಾ ಇದೆ. ರೇಟ್ ಆಫ್ ರಿಯಾಕ್ಷನ್ ಏನಾಗ್ತದೆ, K2 is equal to 2K1 ಅಂತ ಬರೀತೀವಿ. ಓಕೆನಾ. ದ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಡಬಲ್ಸ್ ವೆನ್ ದ ಟೆಂಪರೇಚರ್, ಸೊ ಟೆಂಪರೇಚರ್ 30 ಡಿಗ್ರಿಯಿಂದ 50 ಡಿಗ್ರಿ ಸೆಲ್ಸಿಯಸ್ಗೆ ಹೋಗ್ಬೇಕಾದ್ರೆ ಡಬಲ್ ಆಗಿದೆ ರೇಟ್ ಆಫ್ ರಿಯಾಕ್ಷನ್, ಸೊ ಹಾಗೆ 2K1 ಅಂತ ತಗೊಂಡಿದ್ದೀವಿ. ಓಕೆನಾ. ಕ್ಯಾಲ್ಕುಲೇಟ್ ದಿ ಎನರ್ಜಿ ಆಫ್ ಆಕ್ಟಿವೇಶನ್, ಅಂದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಆಕ್ಟಿವೇಶನ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರೈಟ್. ಸೊ ಇವಾಗ ಚೆಕ್ ಮಾಡೋಣ ಒಂದೊಂದಾಗೆ. ಸೊ ಈ ಕ್ವಶನ್ ಇಂಪಾರ್ಟೆಂಟ್ ನಿಮ್ಗೆ. ಇಲ್ಲಿ ಡಬಲ್, ಟ್ರಿಪಲ್, ಇಲ್ಲಾಂದ್ರೆ ಕ್ವಾಡ್ರಪಲ್ ಅಂತಾನು ಒಂದು ಕ್ವಶನ್ ಬರುತ್ತೆ. ಕ್ವಾಡ್ರಪಲ್. ಸೊ ಕ್ವಾಡ್ರಪಲ್ ಅಂದ್ರೆ 4, ಟ್ರಿಪಲ್ ಅಂದ್ರೆ 3, ಅದೆಲ್ಲ ಗೊತ್ತಿದೆ. ಬಟ್ ಕ್ವಾಡ್ರಪಲ್ ಅಂದ ತಕ್ಷಣ ಏನಪ್ಪಾ ಅನ್ಕೋತೀರಾ. ಸೊ ಕ್ವಾಡ್ರಪಲ್ ಬಂತು ಅಂದ್ರೆ ನಿಮ್ಗೆ 4 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ. ಓಕೆನಾ. ಸೊ ಅಲ್ಲಿ ಲಾಗ್ K2 ಡಿವೈಡೆಡ್ ಬೈ ಲಾಗ್ K1 ದಟ್ ಈಸ್ ಈಕ್ವಲ್ ಟು, ಸೊ EA divided by 2.303 into R, T2 minus T1 divided by T1 T2. Okay. ಸೊ ಇಲ್ಲಿ ಲಾಗ್ K2 by K1 ನಾವು ಹೇಗೆ ಬರ್ಕೋಬಹುದು, ಇವಾಗ ಲಾಗ್ K2 ಅಂತಂದ್ರೆ 2K1 divided by K1. ಸೊ K1 cancel. EA is equal to 2.303 into 8.314. ಸೊ T2 ಬಂದು 323 minus 303 whole divided by 323 into 303. ಓಕೆನಾ. ಸೊ ಲಾಗ್ 2 ನ ಬೈ ಹೆಟ್ ಮಾಡಿದ್ರೆ ಆದಷ್ಟು 0.3010 ದಟ್ ಈಸ್ ಈಕ್ವಲ್ ಟು EA. ಈಗ ಏನ್ ಮಾಡೋಣ, ಕಂಪ್ಲೀಟ್ ಕನ್ವರ್ಷನ್ ತಗೊಳ್ಳೋಣ. EA ಮಾತ್ರ ಬೇಕಾಗಿರೋದು, ಎಲ್ಲಾನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆಗ್ಲೇ ಮಾಡಿದ್ವಲ್ಲ ಅದೇ ತರ EA ಫೈಂಡ್ ಔಟ್ ಮಾಡಬೇಕು. ಎಲ್ಲಾನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳೋಣ, EA ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಲ್ಲೇ ಉಳಿಸೋಣ. ಓಕೆನಾ. ರೈಟ್. ಸೊ 2.303 into 8.314 into 323 into 303. ಓಕೆ. ಹೋಲ್ ಡಿವೈಡೆಡ್ ಬೈ ಎಷ್ಟು ಬರ್ತಾ ಇದೆ ನಿಮ್ಗೆ, 323 minus 303 ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಾ ಇದೆ, 20. ಸೊ EA. ಸೊ ಇಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ EA is equal to 28202.4 ಜೌಲ್ಸ್ ಬರ್ತಾ ಇದೆ. ಓಕೆನಾ. ಸೊ ಇದು ನೆನ್ಪಿಟ್ಕೊಳ್ಳಿ. ರೈಟ್. ಸೊ ಇಲ್ಲಿ ನೋಡಿ ಇನ್ನೊಂದು ಟ್ರಿಕ್ ಹೇಳ್ಕೊಟ್ಬಿಡ್ತೇನೆ ಇಲ್ಲಿ. ಸೊ ಯಾರಿಗೆ ಇದನ್ನ ಬರ್ಕೊಳಕ್ ಗೊತ್ತಾಗಲ್ಲ, K2 is equal to 2K1 ಏನಪ್ಪಾ ಅನ್ನೋ ತರ ನಿಮ್ಗೆ ಬರುತ್ತೆ, ತಲೆನೇ ಕೆಡ್ಸ್ಕೋಬೇಡಿ. ಅಲ್ಲಿ ಡಬಲ್, ಟ್ರಿಪಲ್, ಕ್ವಾಡ್ರಪಲ್ ಏನೇ ಕೊಟ್ರು ಕಂಪ್ಲೀಟ್ ಆಗಿ ಈ K2 by K1 ಜಾಗದಲ್ಲಿ ಡಬಲ್ ಕೊಟ್ಟ ತಕ್ಷಣ 2 ಅಂತ ಹಾಕೋಬಿಡಿ. ಸೊ ಟ್ರಿಪಲ್ ಕೊಟ್ಟ ತಕ್ಷಣ 3 ಅಂತ ಹಾಕೋಬಿಡಿ. ಇಲ್ಲಿ ಈ ಜಾಗದಲ್ಲಿ ಡೈರೆಕ್ಟ್ ಆಗಿ ಲಾಗ್ 3, ಇಲ್ಲ ಕ್ವಾಡ್ರಪಲ್ ಅಂತ ಕೊಟ್ಟ ತಕ್ಷಣ ಲಾಗ್ 4 ಅಂತ ಡೈರೆಕ್ಟ್ ಆಗಿ ಹಾಕೊಳ್ಳಿ. ಓಕೆನಾ. ರೈಟ್. ಸೊ ಏನು ಕನ್ಫ್ಯೂಷನ್ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇಲ್ಲಿಗೆ ನಿಮಗೆ ಆಕ್ಟಿವೇಶನ್ ಎನರ್ಜಿನೂ ಹೇಳ್ಕೊಟ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್. ಸೊ ಇಲ್ಲೂ ಕೂಡ ನೀವು ಏನ್ ಕಂಡುಹಿಡಿತಿದ್ದೀರಾ, ದ ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್ at 600 Kelvin is 2 into 10 power of minus 5 second inverse and energy of activation is 209. So 209.8 kilojoule per mole for a reaction. Calculate the rate constant at 700 Kelvin. So ಇಲ್ಲಿ ನೀವು ಏನ್ ಕಂಡುಹಿಡ್ಕೋಬೇಕು, the first order rate constant ಕೊಟ್ಟಿದ್ದಾರೆ. So first order rate constant ಬಂದು 2 into 10th power of minus 5 second inverse K1 ಕೊಟ್ಟಿದ್ದಾರೆ. ಇಲ್ಲಿ ಕೆಲ್ವಿನ್ ಅಲ್ಲಿ ಇದೆ, ಟೆಂಪರೇಚರ್ T1 ಆಯ್ತು. ಹಾಗೆ ಓದ್ಕೊಂಡು ಹೋಗಿದ್ದ ಅಂಡ್ ಎನರ್ಜಿ ಆಫ್ ಆಕ್ಟಿವೇಶನ್ ಎನರ್ಜಿ ಕೊಟ್ಟಿದ್ರೆ EA. ಕ್ಯಾಲ್ಕುಲೇಟ್ ದಿ ರೇಟ್ ಕಾನ್ಸ್ಟೆಂಟ್ ಅಟ್ 700 ಕೆಲ್ವಿನ್ ಅಂದ್ರೆ T2 ನಿಮ್ಗೆ ಕಂಡುಹಿಡಬೇಕಾಗಿರೋದು K2. ನೆಕ್ಸ್ಟ್ R ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಅರ್ಥ ಆಗ್ತಿದೆ ಅಲ್ವಾ. ಓಕೆ. ಸೊ ಇಲ್ಲಿ ನೀವ್ ಏನ್ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ ಮೇನ್ ಆಗಿ ಈ R ವ್ಯಾಲ್ಯೂ ನೋಡಿ, ಜೌಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್ ಅಂತ ಇದೆ, ಅಂದ್ರೆ ಜೌಲ್ಸ್ ಕೆಲ್ವಿನ್ ಇನ್ವರ್ಸ್ ಮೋಲ್ ಇನ್ವರ್ಸ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಅದೇ ನಿಮ್ಗೆ ಆಕ್ಟಿವೇಶನ್ ಎನರ್ಜಿ ಯೂನಿಟ್ ನೋಡಿ, ಅಬ್ಸರ್ವ್ ಮಾಡಿ ನೀಟಾಗೆ. ಸೊ ಅಲ್ಲಿ ಕೆಲ್ವಿನ್,
ಸೊ ಕಿಲೋ ಜೌಲ್ ಪರ್ ಮೋಲ್ ಇದೆ, ಕಿಲೋ ಜೌಲ್ ಪರ್ ಮೋಲ್, ಅರ್ಥ ಆಗ್ತಿದ್ಯಾ? ಸೊ ಒಂದು ಜೌಲ್ಸ್ ಪರ್ ಮೋಲ್ ಇದೆ, ಇನ್ನೊಂದು ಕಿಲೋ ಜೌಲ್ಸ್ ಪರ್ ಮೋಲ್ ಇದೆ, ರೈಟ್? ಇವಾಗ ನಾವ್ ಏನ್ ಮಾಡ್ಕೋಬೇಕು, ಹಾಗಾಗಿ ಅಲ್ಲಿ ಕನ್ವರ್ಷನ್ ಮಾಡ್ಕೋಬೇಕು ನಾವು, ಓಕೆನಾ? ರೈಟ್, ಸ್ಟಾರ್ಟ್ ಮಾಡೋಣ. ಈಗ ಗಿವನ್ ಬರ್ಕೊಳ್ಳೋಣ ಫಸ್ಟು. ಗಿವನ್ ಇಲ್ಲೊಂದು ಫಾರ್ಮುಲಾ, ಡೈರೆಕ್ಟ್ ಆಗಿ ಫಸ್ಟ್ ಫಾರ್ಮುಲಾನೇ ಬರ್ಬೋಣ, 1 ಮಾರ್ಕ್ಸ್ ಸಿಗುತ್ತಲ್ವಾ? K2 by K1 that is equal to EA by 2.303 or T2 minus T1 whole divided by T1 T2. ಓಕೆ, ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈಗ ಗಿವನ್ ಅಲ್ಲಿ ನಮ್ಗೆ ಏನ್ ಕಂಡಿಡಿಬೇಕು, ಮೇನ್ ಆಗಿ K2 ನ ಕಂಡಿಡ್ಕೋಬೇಕು. ಓಕೆ, K2 ನ ಕಂಡಿಡ್ಕೋಬೇಕು. ಇನ್ನು T1 ಕೊಟ್ಟಿದ್ದಾರೆ, ದಟ್ ಇಸ್ 600 Kelvin, T2 is equal to 700 Kelvin, and EA activation energy 209.8 kilojoule per mole, kilojoule per mole ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ಕೋಬೇಕು, ಇಲ್ಲಿ ನೋಡಿ ಇದು ಜೌಲ್ಸ್ ಅಲ್ಲಿ ಇದೆ, ಇದು ಕಿಲೋ ಜೌಲ್ಸ್ ಅಲ್ಲಿ ಇದೆ. ಸೊ ಎರಡು ಬೇರೆ ಬೇರೆ ಯೂನಿಟ್ ಆಯ್ತು. ಸೊ ಹಾಗಾಗಿ ಇದನ್ನೇ ನಾವು ಕನ್ವರ್ಟ್ ಮಾಡ್ಕೋಬೋಣ, 209.8 ಇಂಟು 1000 ಮಾಡ್ಕೊಳ್ಳೋಣ, ಇಲ್ಲಂದ್ರೆ 10⁻³ ಮಾಡ್ಕೊಳ್ಳೋಣ. ಓಕೆ, ಸೊ 1000 or 10⁻³ ಅಂತ ಮಾಡ್ಕೊಬಿಡೋಣ. ಆಗ ಏನಾಗುತ್ತೆ, ನೆಕ್ಸ್ಟು K2 ಕಂಡಿಡ್ಕೋಬೇಕು. ಓಕೆ, ಸೊ ನೋಡಿ, ಲಾಗ್ K2 ಡಿವೈಡೆಡ್ ಬೈ K1 ವ್ಯಾಲ್ಯೂ ಗೊತ್ತಿದೆ, 2 × 10⁻⁵ ದಟ್ ಈಸ್ ಈಕ್ವಲ್ ಟು EA 209.8 ಇಂಟು 1000. ಓಕೆ, ಸೊ 2.303 ಇಂಟು 8.314, 700 minus 600 divided by 700 into 600. ಓಕೆನಾ? ಸೊ ಇಲ್ಲಿ ಕರೆಕ್ಟ್ ಸಬ್ಸ್ಟಿಟ್ಯೂಷನ್ಗೆ ಇನ್ನೊಂದು ಮಾರ್ಕ್ಸ್ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್. ಸೊ ಈಗ ಕಂಪ್ಲೀಟ್ ಆಗ್ಬೇಕಾದ್ರೆ ನೀವು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಓಕೆ, ಎಷ್ಟು ಬರುತ್ತೆ ಚೆಕ್ ಮಾಡೋಣ. ಸ್ವಲ್ಪ ನಿಧಾನಕ್ಕೆ ಮಾಡಬೇಕು, ಯಾಕಂದ್ರೆ ವ್ಯಾಲ್ಯೂಸ್ ಇಲ್ಲ ಕನ್ಫ್ಯೂಷನ್ ಆಗುತ್ತೆ. 209.8 into 1000, okay, divided by 2.303 divided by 8.314. ಓಕೆನಾ? ಸೊ ನಿಮ್ಗೆ ಎಷ್ಟು ಬರುತ್ತೆ ಇಲ್ಲಿ? 10,957.24. ಸೊ ಗೊತ್ತಾಗದಿದ್ರೆ ನೀವು ಏನ್ ಮಾಡ್ಕೋಬೇಕು, ಯಾವಾಗ್ಲೂ ನೀವು ಕಂಟಿನ್ಯೂಸ್ ಆಗಿ ಇದನ್ನ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಂಗಿಲ್ಲ. ಇದೆರಡು ಮಾತ್ರ ಸಪರೇಟ್ ಆಗಿ ಮಲ್ಟಿಪ್ಲೈ ಮಾಡಿ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ಬರ್ಕೋಬೇಕು. ಸೊ ಇವಾಗ 2.303 ಇಂಟು 8.314 ಮಾಡಿದಾಗ ನಿಮ್ಗೆ ಇಲ್ಲಿ ವ್ಯಾಲ್ಯೂ, ಇಷ್ಟಕ್ಕೆ ವ್ಯಾಲ್ಯೂ 19.147 ಬರುತ್ತೆ. ಓಕೆನಾ? ಸೊ ನೀವೇನ್ ಮಾಡ್ಬೇಕು, ಸೊ ಮೇಲ್ಗಡೆ 209.8 ಇಂಟು 1000 ಹಾಕಿರ್ತೀರಾ, ಹೋಲ್ ಡಿವೈಡೆಡ್ ಬೈ 19.147 147 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 1095 ಬರುತ್ತೆ. ಓಕೆನಾ? 10,957.24 ಇದೆ. ಈಗ ಇದಕ್ಕೆ ಏನ್ ಮಾಡ್ಕೋಬೇಕು, 700 ಮೈನಸ್ 600 ನಿಮ್ಗೆ ಎಷ್ಟಾಗುತ್ತೆ? 100, ಹೌದಲ್ವಾ? 100, 700 ಇಂಟು 600 4,20,000 ಇದೆ. 4,20,000 lakh. ಸೊ ನಿಮಗೆ ಓಕೆನಾ? ಈಗ 100 ಡಿವೈಡೆಡ್ ಬೈ 4,20,000 ಮಾಡಿದ್ರೆ ಎಷ್ಟು ಬರುತ್ತಿದೆ ನಿಮ್ಗೆ? 0.000238 ಬರ್ತಾ ಇದೆ. ಇಂಟು 10,957.24 ಮಾಡಿ, ಇಂಟು 10,957.24 ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಎಷ್ಟು ಬರ್ತಾ ಇದೆ ಆನ್ಸರ್? 2.6088 ಬರ್ತಾ ಇದೆ ಆನ್ಸರ್. ಇಷ್ಟು ನಾವು ಕಂಪ್ಲೀಟ್ ಸಿಂಪ್ಲಿಫಿಕೇಶನ್ ಮಾಡಿದಾಗ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ನಿಮಗೆ, ಲಾಗ್ K2 ಡಿವೈಡೆಡ್ ಬೈ 2 ಇಂಟು 10⁵ ಹಾಗೆ ಉಳ್ಕೊಂಡಿದೆ. ಈಗ ಅದನ್ನ ಏನ್ ಮಾಡ್ಬೇಕು ನಾನು? ಲಾಗ್ K2 divided by 2 into 10⁻⁵ that is equal to 2.6088. ಈ ತರ ಬಂದಾಗ ನಿಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಕ್ ಸಾಧ್ಯ ಇಲ್ಲ, ಬಿಕಾಸ್ ಇದೆರಡು ಲಾಗ್ ಟರ್ಮ್. ಸೊ ಹಾಗಾಗಿ ನಾನು ಏನ್ ಮಾಡ್ತೀವಿ, ಕಂಪ್ಲೀಟ್ ಲಾಗ್ ನ ರೈಟ್ ಹ್ಯಾಂಡ್ ಸೈಡ್ ತಗೊಳ್ತಾ ಇದ್ದೀನಿ. K2 divided by 2.10⁻⁵ that is equal to ಆಂಟಿ ಲಾಗ್ 2.6088 ತಗೊಳ್ತಿದ್ದೀನಿ.
ಓಕೆನಾ. ಸೊ ಆಂಟಿಲಾಗ್ ಹೇಗೆ ಕಂಡುಹಿಡಿತೀರಾ? ಆಂಟಿಲಾಗ್ ಕಂಡುಹಿಡ್ಕೋಬೇಕು ಅಂತಂದ್ರೆ ಇದ್ರೊಳಗೆ ಡಿಫ್ರೆಂಟ್ ರೂಲ್. ಈ ಪಾಯಿಂಟ್ ಇಂದ ಲೆಫ್ಟ್ ಸೈಡ್ ಇದೆಯಲ್ಲ ಇದನ್ನ ಪವರ್ಸ್ ಆಗಿ ಬರ್ಕೋಬೇಕು. ಇನ್ ಮಿಕ್ಕಿರೋದಕ್ಕೆ 0.60 ರೋ 8th ಕಾಲಮ್ ಅಂಡ್ 8th ಮೀನ್ ಡಿಫ್ರೆನ್ಸ್ ಚೆಕ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ 10⁻² ಇಂಟು, ಸೊ ಇಷ್ಟು ಚೆಕ್ ಮಾಡೋಣ, 0.60 ಆಂಟಿಲಾಗ್ 0.6088 ಅಲ್ವಾ, 0.60 ನೋಡಿ ಇಲ್ಲಿ 0.60 ಆಯ್ತು. 8th ಕಾಲಮ್ ವೇರ್ ಇಸ್ ದಿ 8th ಕಾಲಮ್, ಇದು ಬಂದು 8th ಕಾಲಮ್. 60 ಅಲ್ಲಿ 8th ಕಾಲಮ್ 4055. ಓಕೆ, 8th ಕಾಲಮ್ 8th ಮೀನ್ ಡಿಫ್ರೆನ್ಸ್ ಅಂದ್ರೆ +7 ಆಡ್ ಮಾಡ್ಕೋಬೇಕು. 7, ಸೊ 12 604 4062 ಬರ್ತಾ ಇದೆ ಆನ್ಸರ್. ಓಕೆ, 4062 ಬರ್ತಿದೆ ಆನ್ಸರ್. ಅದು ಎಲ್ಲಿಗೆ ಅಪ್ಲೈ ಮಾಡೋಣ? 4062. ಸೊ ಲಾಗ್ ಅಲ್ಲಿ ಏನ್ ಮಾಡ್ತಿದ್ವಿ, 0 ಪಾಯಿಂಟ್ ಅಂತ ಒಂದು ನಾವೇ ಹಾಕೋತಿದ್ವಿ. ಬಟ್ ಇಲ್ಲಿ ಆಂಟಿ ಲಾಗ್ ಅಲ್ಲಿ ನಂಬರ್ ವ್ಯಾಲ್ಯೂ ಬರೆದ ಮೇಲೆ ಒಂದು ನಂಬರ್ ಆದ್ಮೇಲೆ ನಾವೇ ಪಾಯಿಂಟ್ ಇಡಬೇಕು. ಓಕೆನಾ. ಸೊ ಪಾಯಿಂಟ್ ಇದ್ದಿದ್ರು ಲೆಫ್ಟ್ ಹ್ಯಾಂಡ್ ಸೈಡ್ ನಿಮ್ಗೆ ಏನೇ ನಂಬರ್ ಇರ್ಲಿ ಅದು ಪವರ್ಸ್ ಹೋಗುತ್ತೆ. 10⁻², ಅಲ್ಲಿ 100 ಇತ್ತು ಅಂದ್ರೆ 10⁻100, ಲ್ಯಾಕ್ಸ್ ಇತ್ತು ಅಂದ್ರೆ 10⁻1 lakh, ಹಾಗೇನೆ. ಓಕೆ, ಇಷ್ಟಕ್ಕೆ ಮಾತ್ರ ವ್ಯಾಲ್ಯೂ ಕಂಡಿಡ್ದಾಗ 4062 ಬಂತು, 4.62 ಅಂತ ಬರ್ಕೊಳ್ಳಿ. ಇಷ್ಟಾದ್ಮೇಲೆ ನಿಮ್ಗೆ K2 ಡಿವೈಡೆಡ್ ಬೈ 2 ಇಂಟು 10⁻⁻5 ಬರ್ತಿದೆ. ಈಗ ನನಗೆ ಬೇಕಾಗಿರೋದು K2 ವ್ಯಾಲ್ಯೂ ಮಾತ್ರ. ಸೊ ಹಾಗಾಗಿ ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. K2 is equal to 2 ಇಂಟು 10⁻⁻5 ಇಂಟು 10⁻2 ಇಂಟು 4.062. ನಿಮ್ಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ನನ್ನ ಸ್ಕ್ರೀನ್ ಹಿಂದೆ ಬರ್ದಂಗಿದೆ. ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಫೈನಲ್ ಆನ್ಸರ್ K2 ಏನ್ ಬರುತ್ತೆ? 8.124 ಇಂಟು 10⁻⁻3 ಬರುತ್ತೆ. ಸೊ ಯೂನಿಟ್ ಬಂದು ಸೆಕೆಂಡ್ ಇನ್ವರ್ಸ್. ಅರ್ಥ ಆಗ್ತಿದ್ಯಾ? ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಯಾಕೆ ಅಂತಂದ್ರೆ ಈಸಿ ಆಗಿದೆ, ಈ ಫಾರ್ಮುಲಾ ನಿಮಗೆ ಗೊತ್ತು. ಬಟ್ ಏನ್ ಚೇಂಜಸ್ ಆಗ್ತಿದೆ ಅಂದ್ರೆ ಕನ್ವರ್ಷನ್ ನ ಅಬ್ಸರ್ವ್ ಮಾಡಿರಲ್ಲ ನೀವು. ಸೊ ಇಲ್ಲಿ ಜೌಲ್ಸ್ ಅಲ್ಲಿ ಇದೆ, ಇಲ್ಲಿ ಕಿಲೋ ಜೌಲ್ಸ್ ಅಲ್ಲಿ ಇದೆ, ಹೇಗೆ? ಸೊ ನೀಟಾಗಿ ಅಬ್ಸರ್ವ್ ಮಾಡಿ. ಅಕಸ್ಮಾತ್ ಕ್ವಶನ್ ಸಿಂಪಲ್ ಆಗಿದೆ ಅಂದ ತಕ್ಷಣ ಏನಾದ್ರು ಒಂದು ಟ್ವಿಸ್ಟ್ ಇರಬಹುದು ಅಂತ ನೀವೇ ಚೆಕ್ ಮಾಡ್ಕೋಬೇಕು. ಸೊ ಇನ್ನು ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಬಂದು ನೋಡಿ, ದ ರೇಟ್ ಆಫ್ ರಿಯಾಕ್ಷನ್ ಇಸ್ ಕ್ವಾಡ್ರಪಲ್. ಆಗ್ಲೇ ಹೇಳ್ದೆ, ಕ್ವಾಡ್ರಪಲ್ ಅಂದ ತಕ್ಷಣ ಏನ್ ಮಾಡ್ಕೋಬೇಕು ನೀವು ಇವಾಗ? ಲಾಗ್ K2 ಬೈ K1 ಅಂತ ಇದೆಯಲ್ಲ, ಇದನ್ನ ಲಾಗ್ 4 ಅಂತ ಬರ್ಕೊಳ್ಳಿ. 4 ಟೈಮ್ಸ್ ಇನ್ಕ್ರೀಸ್ ಆಗಿದೆ, ಡೈರೆಕ್ಟ್ ಆಗಿ 4 ಅಂತ ಬರ್ಕೋಬಹುದು. ವೆನ್ ದ ಟೆಂಪರೇಚರ್ ಚೇಂಜಸ್ ಫ್ರಮ್ 293 ಕೆಲ್ವಿನ್ ಅಂದ್ರೆ T1 T2, ಕ್ಯಾಲ್ಕುಲೇಟ್ ಆಕ್ಟಿವೇಶನ್ ಎನರ್ಜಿ EA ಕಂಡಿಡ್ಕೋಬೇಕು. EA ಆಕ್ಟಿವೇಶನ್ ರಿಯಾಕ್ಷನ್ ಅಸ್ಯೂಮಿಂಗ್ ದಟ್ ಇಟ್ ಡಸ್ ನಾಟ್ ಚೇಂಜಸ್ ವಿತ್ ಟೆಂಪರೇಚರ್. ಓಕೆನಾ. ಸೊ EA ಕಂಡಿಡ್ಕೊಳ್ಳಿ, ಮಿಕ್ಕಿದೆಲ್ಲ ಕೊಟ್ಟಿದ್ದಾರೆ. 8.314 ಅಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಇದಕ್ಕೆ ಏನ್ ಆನ್ಸರ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ. ಸೊ ನೆಕ್ಸ್ಟ್ ಒನ್, ಓಕೆ, ಹೋಮ್ವರ್ಕ್ ಕ್ವಶನ್ ಅಂತ ಬರೀತೀನಿ. ಇದು 1 ಹೋಮ್ವರ್ಕ್ ಕ್ವಶನ್ 1. ಓಕೆನಾ. ಸೊ ನೆಕ್ಸ್ಟ್, ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹ್ಯಾಸ್ ಅ ರೇಟ್ ಕಾನ್ಸ್ಟೆಂಟ್ ಏನಿದು? ರೇಟ್ ಕಾನ್ಸ್ಟೆಂಟ್ K1 ಅಟ್ 500 ಕೆಲ್ವಿನ್, ಇದು ಬಂದು T1. At what temperature rate constant of a reaction becomes, so 17.25. At what temperature ಅಂತ ಕೇಳ್ತಾ ಇರೋದು. ಇದು ಕೊಟ್ಟಿರೋ ನೆಕ್ಸ್ಟ್ ಈಕ್ವೇಶನ್ ಇದು K2. At what temperature ಅಂತ ಅಂದ್ರೆ ನಾವು ಕಂಡುಹಿಡಿಬೇಕಾಗಿರೋದು T2. ಇನ್ನು ಆಕ್ಟಿವೇಶನ್ ಎನರ್ಜಿ ಕೊಟ್ಟಿದ್ದಾರೆ, ದಟ್ ಈಸ್ 191.472 ಕಿಲೋ ಜೌಲ್ಸ್ ಪರ್ ಮೋಲ್. ಇಲ್ಲಿ ಕೊಟ್ಟಿರೋ ಆರ್ ವ್ಯಾಲ್ಯೂ 8.31 ಜೌಲ್ಸ್ ಅಲ್ಲಿ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, ನೀವೇನ್ ಮಾಡ್ಕೋಬೇಕು? ಕನ್ವರ್ಷನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ರೈಟ್. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್, ಇದು ಸೆಕೆಂಡ್ ಒನ್ ನೀವು ಸಾಲ್ವ್ ಮಾಡ್ಬಿಟ್ಟು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈಗ ತಾನೇ ನಾನು ಕನ್ವರ್ಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆ ಬೇಸಿಸ್ ಮೇಲೆ ನೀವು ಸಾಲ್ವ್ ಮಾಡಿ. ಓಕೆನಾ. ಸೊ ಇನ್ಯಾವ್ದಾದ್ರು ಡಿಫ್ರೆಂಟ್ ಕ್ವಶನ್ಸ್ ಇದೆಯಾ ನಿಮ್ಗೆ? So next question, analyze the given graph drawn between the concentration of a reactant in mole per liter versus time in minutes. Calculate the average rate of reaction in terms of minutes and seconds ಅಂತ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ವಶನ್ ಇದು, ಹೌದಲ್ವಾ? ಸೊ ಗ್ರಾಫ್ ಅನ್ನೋದು ಇದುವರೆಗೂ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡಿದ್ರೆ ಇದು ಸಿಗಲ್ಲ. ಸೊ ಈ ವರ್ಷ ನಿಮಗೆ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಕೇಳಿದ್ದಾರೆ. ಒಂದು ಕ್ವಶನ್, ಸೊ 3 ಫಾರ್ಮುಲಾಸ್ ಏನ್ ಕಲ್ತಿದ್ದೀರಾ ಅದ್ರ ಬೇಸಿಸ್ ಮೇಲೆ ಇರುತ್ತೆ. ಸೊ ಇನ್ನೊಂದು ನೋಡಿ, ನಾನು ಯಾವ್ದು ಅಪ್ಲೈಡ್ ಲೆವೆಲ್ ಅಂತ ಹೇಳಿದ್ದೆ, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬಂದು ಇದು.
ಓಕೆ. ಸೊ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ವರ್ಸಸ್ ಟೈಮ್ ಕೊಟ್ಟಿದ್ದಾರೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ರಿಯಾಕ್ಟೆಂಟ್, ಇದು ಟೈಮ್. ಓಕೆನಾ. ನಾವ್ ಏನ್ ಇಲ್ಲಿ ಕಂಡುಹಿಡಬೇಕು, ಕ್ಯಾಲ್ಕುಲೇಟ್ ದಿ ಆವರೇಜ್ ರೇಟ್ ಆಫ್ ರಿಯಾಕ್ಷನ್. ಆವರೇಜ್ ರೇಟ್, ಇನ್ಸ್ಟಾಂಟೇನಿಯಸ್ ರೇಟ್ ಅಂತೆಲ್ಲ ಕಲ್ತಿದ್ದೀರಾ. ಆವರೇಜ್ ರೇಟ್ ಆಫ್ ರಿಯಾಕ್ಷನ್ ಅಂತಂದ್ರೆ ಏನ್ ಫಾರ್ಮುಲಾ ಬರುತ್ತೆ, ಆವರೇಜ್ rate of a reaction. Average rate of reaction is equal to minus delta R divided by delta T. So delta ಏನು indicate ಮಾಡುತ್ತೆ, difference of a reactant, ಇದು difference of time. ಸೊ ಎರಡು ರಿಯಾಕ್ಟೆಂಟ್ ಡಿಫ್ರೆನ್ಸ್ ಮತ್ತೆ ಎರಡು ಟೈಮ್ ಡಿಫ್ರೆನ್ಸ್ ನ ನೋಡಿ ನಾವು ಬರಿಬೇಕಾಗುತ್ತೆ, ಹೌದಾ. ಸೊ ಇದನ್ನ ಹೇಗೆ ಬರ್ಕೋಬಹುದು, ಮೈನಸ್ ಡೆಲ್ಟಾ ಆರ್ ನ, ಸೊ ಮೈನಸ್ R2 ಮೈನಸ್ R1, ಹೌದಾ, ಈ ತರ ಬರ್ಕೋಬಹುದಾ. ಸೊ ಹೋಲ್ ಡಿವೈಡೆಡ್ ಬೈ T2 ಮೈನಸ್ T1. ಓಕೆನಾ, ಇಲ್ಲಿ ಮೈನಸ್ ಇದೆ, ಅದು ಸಪ್ರೇಟ್ ಆಗಿ ಬರ್ಕೊಂಡಿದ್ರಿ. ಸೊ ಈಗ R2 R1 T2 T1 ನಾವು ಈ ಗ್ರಾಫ್ ಅಲ್ಲಿ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಇಲ್ಲಿ ಟೈಮ್ ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಟೈಮ್, ಸೊ 10 20 30 ಅಂತಿದೆ. ಸೊ 10 T1 ಅಂತ ತಗೊಳ್ಳೋಣ, T2 ನ 20 ತಗೊಳ್ಳೋಣ. ಓಕೆನಾ, 20 ನ T2 ತಗೊಂಡಿದ್ದೀನಿ. ಸೊ ಇದೇ ಟೈಮ್ಗೆ ನಿಮ್ಮ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಏನಾಗಿದೆ, ಸೊ ಈ ಗ್ರಾಫ್ ಅಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿಗೆ ಬರ್ತಾ ಇದೆ ಪಾಯಿಂಟ್, ಸೊ ದಟ್ ಈಸ್ 0.8 ಬಂದು ಇದು R1. ಓಕೆ. ಸೊ ಅಟ್ ಟೈಮ್ T2, ಟೈಮ್ T2 20 ಮಿನಿಟ್ಸ್ ಆದಾಗ ಸೊ ನಿಮ್ಮ ಕಾನ್ಸಂಟ್ರೇಷನ್ ಏನಾಗಿರುತ್ತೆ, R2 ಆಗಿರುತ್ತೆ. ಓಕೆ. ಸೊ R1 R2 ನೋಡಿ ಈ ತರ ನಾವು ಫೈಂಡ್ ಔಟ್ ಮಾಡಿದ್ವಿ. T1 T2 ಇದನ್ನ ಇಲ್ಲಿ ಅಪ್ಲೈ ಮಾಡೋಣ. ಮೈನಸ್ R2 ಅಂತಂದ್ರೆ ಎಷ್ಟಿದೆ, 0.4 ಇದೆ, ಮೈನಸ್ R1 0.8 ಬರ್ತಾ ಇದೆ, ಹೋಲ್ ಡಿವೈಡೆಡ್ ಬೈ T2 ಎಷ್ಟಿದೆ 20 ಮೈನಸ್ T1 10. ಸೊ ಇದನ್ನ ಸಾಲ್ವ್ ಮಾಡೋಣ. 0.4 ಮೈನಸ್ 0.8 ಎಷ್ಟು ಬರುತ್ತೆ ನಿಮಗೆ, 0.4 ಅಲ್ವಾ ಡಿಫ್ರೆನ್ಸ್. ಓಕೆ. ಸೊ 0.4 ಮೈನಸ್ 0.8 ನಿಮಗೆ 0.4 ಬರ್ತಾ ಇದೆ, ದಟ್ ಈಸ್ ಮೈನಸ್ 0.4, ಹೌದಲ್ವಾ. ಸೊ ಡಿವೈಡೆಡ್ ಬೈ 20 ಮೈನಸ್ 10 ಅಂತಂದ್ರೆ 10 ಬರ್ತಾ ಇದೆ, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 0.4 ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, 0.4 ಡಿವೈಡೆಡ್ ಬೈ 10 ಮಾಡಿದ್ರೆ ನಿಮಗೆ ಆನ್ಸರ್ 0.04 ಬರ್ತಾ ಇದೆ, 0.04. ಸೊ ಏನ್ ವ್ಯಾಲ್ಯೂ ಇದು, ಆವರೇಜ್ ರೇಟ್ ಆಫ್ ರಿಯಾಕ್ಷನ್. ರೇಟ್ ಆಫ್ ರಿಯಾಕ್ಷನ್ ಯೂನಿಟ್ ಏನ್ ಬರುತ್ತೆ, ಮೋಲ್ ಪರ್ ಲೀಟರ್ ಪರ್ ಮಿನಿಟ್ ಬರುತ್ತೆ, ಹೌದಲ್ವಾ. ಸೊ ಮಿನಿಟ್ಸ್ ಅಲ್ಲಿ ನಾವ್ ಇವಾಗ ಕಂಡುಹಿಡಿದ್ವಿ. ಇದನ್ನೇ ನಾವಿವಾಗ ಸೆಕೆಂಡ್ಸ್ ಅಲ್ಲಿ ಕಂಡುಹಿಡಿಯೋದಾದ್ರೆ ಏನ್ ಮಾಡ್ಬೇಕು, ಸೊ ಈ ಆನ್ಸರ್ ನಾವೇನ್ ಮಾಡ್ಬೇಕು, ಡಿವೈಡೆಡ್ ಬೈ 60 ಮಾಡಬೇಕು, ಹೌದಲ್ವಾ. ಸೊ ಆನ್ಸರ್ ಡಿವೈಡೆಡ್ ಬೈ 60 ಮಾಡಿದ್ರೆ, ಓಕೆ, ಸೊ ಡಿವೈಡೆಡ್ ಬೈ 60 ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಾ ಇದೆ, 0.00066 ಬರ್ತಾ ಇದೆ. ಇದು ನಿಮ್ಮ ಫೈನಲ್ ಆನ್ಸರ್. ಸೊ ಯೂನಿಟ್ ಬಂದು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಬರ್ತಾ ಇದೆ. ಓಕೆನಾ, ಅರ್ಥ ಆಗಿದೆ ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಆವರೇಜ್ ರೇಟ್ ಜಸ್ಟ್ R1 R2 T1 T2 ಅಂತ ಕಂಡುಹಿಡ್ಕೊಳ್ಳೋದು. ಸೊ ನಮಗೆ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಿರಬೇಕು. ಮತ್ತೆ ಆವರೇಜ್ ರೇಟ್ ಆಫ್ ರಿಯಾಕ್ಷನ್ ನೀವು ಡೆಫಿನೇಷನ್ ಜೊತೆ ಈಕ್ವೇಶನ್ ಕಲ್ತಿರ್ತೀರಾ, ಸೊ ಅದನ್ನ ಯೂಸ್ ಮಾಡ್ಕೊಂಡು ಬರೀಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ವಶನ್, ಅಪ್ಲೈಡ್ ಲೆವೆಲ್ ಅಲ್ಲಿ ಇದೆ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಕಾರ್ಬನ್ 14 ಕಂಟೆಂಟ್ ಆಫ್ ಅನ್ ಏನ್ಷಿಯಂಟ್ ಪೀಸ್ ಆಫ್ ವುಡ್ ವಾಸ್ ಫೌಂಡ್ ಟು ಹ್ಯಾವ್ 3/10 ಆಫ್ ದಟ್ ಆಫ್ ದಿ ಲಿವಿಂಗ್ ಟ್ರೀ. ಓಕೆನಾ, 3/10 ಆಫ್ ದಟ್ ಆಫ್ ದಿ ಲಿವಿಂಗ್ ಟ್ರೀ ಅಂತಂದ್ರೆ ಇನಿಷಿಯಲಿ ಎಷ್ಟಿತ್ತು, ಇವಾಗ ಏನಾಗಿದೆ, the carbon 14 content of an ancient piece of wood was found to have 3/10 of that of a living tree. Calculate the age of a piece of a wood. Calculate the age. Age ಅಂದ ತಕ್ಷಣ ನಾವು ಏನ್ ಕಂಡುಹಿಡಿಬೇಕು, ಇಲ್ಲಿ ಮೇನ್ ಆಗಿ ಏಜ್ ಅಂದ್ರೆ ಟೈಮ್. ಸೊ ಟೈಮ್ ಹೋದಂಗೆ ಏಜ್ ಆಗುತ್ತಲ್ವಾ, ಸೊ ಹಾಗಾಗಿ ಇಲ್ಲಿ ಟೈಮ್ ನ ನಾವು ಕಂಡುಹಿಡಿಬೇಕು. ಕ್ಯಾಲ್ಕುಲೇಟ್ ದಿ ಏಜ್ ಆಫ್ ದಟ್ ಪೀಸ್ ಆಫ್ ವುಡ್. ಗಿವನ್ ದಟ್ ಏನ್ ಕೊಟ್ಟಿದ್ದಾರೆ, ಹಾಫ್ ಲೈಫ್ ಕೊಟ್ಟಿದ್ದಾರೆ. ಹಾಫ್ ಲೈಫ್ ಅಂದ್ರೆ ಟಿ ಹಾಫ್ ಕೊಟ್ಟಿದ್ದಾರೆ ನಮಗೆ 5730 ಇಯರ್ಸ್ ಅಂಡ್ ಲಾಗ್ 3 ವ್ಯಾಲ್ಯೂ ಕೊಟ್ಟಿದ್ದಾರೆ, ಲಾಗ್ 7 ವ್ಯಾಲ್ಯೂ ಕೊಟ್ಟಿದ್ದಾರೆ. ಹಾಗಾದ್ರೆ ಹೇಗೆ ಇದನ್ನ ಫೈಂಡ್ ಔಟ್ ಮಾಡೋದು? ಸೊ ಹಾಫ್ ಲೈಫ್ ರಿಯಾಕ್ಷನ್ ಬರ್ತಾ ಇದೆ. ಸೊ ಹಾಗಾಗಿ ಫಸ್ಟ್ ಏನ್ ಮಾಡೋಣ ನಾವು, ಸೊ ಹಾಫ್ ಲೈಫ್ ಯೂಸ್ ಮಾಡ್ಕೊಂಡು ಕೆ ಕಂಡಿಡ್ಕೊಳ್ಳೋಣ, ಅದಾದ್ಮೇಲೆ ಅದನ್ನ ಯೂಸ್ ಮಾಡ್ಕೊಂಡು ಟಿ ಕಂಡಿಡ್ಕೊಳ್ಳೋಣ. ಓಕೆ, ಸೊ ಟಿ ಹಾಫ್ ಈಸ್ ಈಕ್ವಲ್ ಟು 0.6931 ಡಿವೈಡೆಡ್ ಬೈ ಕೆ, ಹೌದಲ್ವಾ. ಸೊ ನಮಗೆ ಟಿ ಹಾಫ್ ಗೊತ್ತಿದೆ, ಈಗ ಕೆ ಕಂಡಿಡ್ಕೊಳ್ಳೋಣ. 0.6931 ಡಿವೈಡೆಡ್ ಬೈ ಟಿ ಹಾಫ್. ಓಕೆ, 0.6931 ಹೋಲ್ ಡಿವೈಡೆಡ್ ಬೈ ಟಿ ಹಾಫ್ ಅಂದ್ರೆ 5730 ಬರ್ತಾ ಇದೆ. ಓಕೆನಾ,
ಸೊ ಇದೆರಡು ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರು ಚೆಕ್ ಮಾಡೋಣ 0.6931 divided by 5730 ಎಷ್ಟು ಬಂತು ಆನ್ಸರ್ 0.00012 ಬರ್ತಾ ಇದೆ. ಸೊ 0.01209 ಓಕೆನಾ ಇಯರ್ಸ್ ಆಯ್ತು. ಇದು ಏನು ಕೆ ವ್ಯಾಲ್ಯೂ. ಈಗ ಈ ಕೆ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ನಾವೇನು ಕಂಡಿಡ್ಕೋಬೇಕು ಟಿ ಕಂಡಿಡ್ಕೋಬೇಕು. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಫಸ್ಟ್ ಆರ್ಡರ್ ಫಾರ್ಮುಲಾ ದಟ್ ಈಸ್ ಕೆ ಈಸ್ ಈಕ್ವಲ್ ಟು 2.303 ಟಿ ಲಾಗ್ r0/r. ಓಕೆನಾ r0/r ಆಯ್ತು. ಸೊ ಕೆ ವ್ಯಾಲ್ಯೂ ಗೊತ್ತಿದೆ, ಟಿ ಕಂಡಿಡ್ಕೋಬೇಕು. ಸೊ ಹಾಗೆ ಟಿ ಇಲ್ಲಿಗೆ ತಗೊಳ್ಳೋಣ 2.303. ಸೊ ಟಿ ಏನ್ ಬರ್ತಾ ಇದೆ ನಮಗೆ, ಟಿ ಗೊತ್ತಿಲ್ಲ, ಕೆ ನ ತಗೊಂಡಿದೀವಲ್ಲ 0.0001209. ಬೇಕಾದ್ರೆ ಇದನ್ನ ಪವರ್ಸ್ ಶಿಫ್ಟ್ ಮಾಡ್ಕೊಳ್ಳಿ, ನಾನು ಹಾಗೆ ಪ್ಲೇಸ್ ಮಾಡಿ. ಲಾಗ್ r0 ಏನಾಗುತ್ತೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ r0 ಅದು ಇನಿಷಿಯಲ್ ವ್ಯಾಲ್ಯೂ. ಸೊ ಹಾಗಾದ್ರೆ r ಏನಾಗಿರುತ್ತೆ 3/10 ಆಫ್ r0 ಅಂತ ಬರ್ಕೋತೀವಿ. 3/10 ಆಫ್ r0 ಓಕೆನಾ. ಸೊ ಇವಾಗ r0 ಇನಿಷಿಯಲಿ ಏನು ಅಂತ ನಮ್ಗೆ ಗೊತ್ತಿಲ್ಲ. ಸೊ r0 ಸೊ ಫೈನಲ್ ಕಾನ್ಸಂಟ್ರೇಷನ್ ಏನಾಗಿರುತ್ತೆ 3/10 ಆಫ್ r0 ಆಗಿದೆ. ಸೊ ಹಾಗಾಗಿ r0 ಕ್ಯಾನ್ಸಲ್ ಆಗುತ್ತೆ. 3/10 ಏನಾಗುತ್ತೆ 10/3 ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ 2.303 ಡಿವೈಡೆಡ್ ಬೈ 0.0001209 ಲಾಗ್ 10/3 ಆಗುತ್ತೆ. ಓಕೆ, ಈಗ ನಮಗೆ ಲಾಗ್ 3 ವ್ಯಾಲ್ಯೂ ಕೊಟ್ಟಿದ್ದಾರೆ, ಲಾಗ್ 7 ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, 7 ವ್ಯಾಲ್ಯೂ ಇಲ್ಲೆಲ್ಲೂ ಯೂಸ್ ಆಗ್ತಾ ಇಲ್ಲ. ಸೊ ಲಾಗ್ 3 ವ್ಯಾಲ್ಯೂ ನಮ್ಗೆ ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ಕೊಳ್ಳೋಣ, ಇದೆರಡೂ ಡಿವೈಡ್ ಮಾಡ್ಕೊಳ್ಳೋಣ ಫಸ್ಟ್. ಸೊ ಡಿವೈಡ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಾಗೇನೆ ತಗೊಂಡೋಗ್ತೀರಾ ಅಂದ್ರೆ ಹಾಗೆ ಆದ್ರೂ ತಗೋಬಹುದು. 0.0001209 ಲಾಗ್ ಹೇಗೆ ಬರ್ಕೊಳಕ್ ಹೇಳಿದೆ, ಲಾಗ್ 10 ಮೈನಸ್ ಲಾಗ್ 3. ಓಕೆನಾ. ಸೊ ಇದು ಬ್ರಾಕೆಟ್ ಅಲ್ಲಿ ಇರ್ಲಿ, ಇದನ್ನ ಡಿವೈಡ್ ಮಾಡ್ಕೋತೀನಿ ಈಗ. ಸೊ 2.303 divided by 0.0001209. ಸೊ ಎಷ್ಟು ಬರ್ತಾ ಇದೆ 19,048.8 ಬರ್ತಾ ಇದೆ. ಇನ್ನು ಲಾಗ್ 10 ಅಂತಂದ್ರೇನು 1 ಮೈನಸ್ ಲಾಗ್ 3 ಅಂತಂದ್ರೇನು 0.4771 ಕೊಟ್ಟಿದ್ದಾರೆ. ಓಕೆನಾ. ಈಗ ಅದನ್ನೆರಡು ಮೈನಸ್ ಮಾಡೋಣ. 1 ಮೈನಸ್ 0.4771 ಸೊ 0.5229 ಬರ್ತಾ ಇದೆ ಇಂಟು 19,048.8. ಸೊ ಇಷ್ಟನ್ನು ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಎಷ್ಟು ಬರ್ತಿದೆ ಅಂದ್ರೆ 9960.6 ಬರ್ತಾ ಇದೆ. ಇದು ನಿಮ್ಮ ಟಿ ವ್ಯಾಲ್ಯೂ. ಓಕೆನಾ. ಸೊ ಇವಾಗ ಟಿ ನಮ್ಗೆ ಯಾವ್ದ್ರಲ್ಲಿ ಇದೆ, ಇಲ್ಲಿ ಟಿ ಹಾಫ್ ಎಲ್ಲ ನಿಮ್ಗೆ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ, ಇಯರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಯೂನಿಟ್ ಇಯರ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಇಯರ್ಸ್ ಇನ್ವರ್ಸ್ ಕೆ ವ್ಯಾಲ್ಯೂ. ಟಿ ಹಾಫ್ ಇಯರ್ಸ್ ಅಲ್ಲಿ ಇರುತ್ತೆ. ಸೊ ಇದ್ಮೇಲೆ ಹೋದ್ರೆ ಇಯರ್ಸ್ ಇನ್ವರ್ಸ್. ಸೊ ಇಲ್ಲಿ ಇಯರ್ಸ್ ಅಲ್ಲಿ ಅರ್ಥ ಆಗ್ತಿದ್ಯಾ. ಸೊ ಲಾಗ್ 7 ವ್ಯಾಲ್ಯೂ ಸುಮ್ಮನೆ ಕೊಟ್ಟಿದ್ದಾರೆ. ಸೊ ನೀವು ಈ ತರ ಮಾಡ್ಕೋಬಹುದು. ಗೊತ್ತಾಗ್ತಿದೆ ಅಲ್ವಾ. ಸೊ ಡಿಫ್ರೆಂಟ್ ಆಗಿರೋ ಕ್ವಶನ್ ಸಾಲ್ವ್ ಮಾಡಿಸಿದೀನಿ. ನೀಟಾಗಿ ಇದನ್ನ ಕಲ್ತ್ಕೊಳ್ಳಿ, ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ಕೊಳ್ಳಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಐ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.